ಅನ್ನನ ತ್ಯಾವರು ಅಂತಾರೆ. ಅಂತ ಅನ್ನನ ಒತ್ತು ಬಿತ್ತು ನಾಟಿ ಮಾಡಿ ಸಲಹಿ ಬೆಳೆಸುವ ರೈತರಿಗೆ ನಮಸ್ಕರಿಸುತ್ತಾ ಎಲ್ಲರಿಗೂ ಶುಭ ಸಂಜೆ. ನಾರಿಕೇಲಂ ಸಂಪೂರ್ಣತೆಯ ಉಪಯೋಗಿ ಸುಪಾರಿ ಆದಾಯಂ ಚ ಕದಳಿಫಲಂ ಆರೋಗ್ಯಸ್ಯ ಕೃತ ಹಿತಕರಂ. ಅಂದರೆ ಕಲ್ಪವೃಕ್ಷವಾಗಿರುವ ತೆಂಗನ್ನು ಸಂಪೂರ್ಣವಾಗಿ ಉಪಯೋಗಿಸುತ್ತಿರುವ, ಅಡಿಕೆಯನ್ನು ಆದಾಯಕ್ಕಿರಿಸಿ ಬಾಳೆಯನ್ನು ಆರೋಗ್ಯ ಹಾಗೂ ಬಲಕ್ಕಾಗಿ ಬೆಳೆಯುತ್ತಿರುವ ಕಲ್ಪತರು ನಾಡು ಎಂದೇ ಹೆಸರುವಾಸಿಯಾಗಿರುವ ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಭಕ್ತರಹಳ್ಳಿ ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯರು, ಮುಖ್ಯಸ್ಥರು, ನಿವಾಸಿಗಳು, ರೈತ ಬಾಂಧವರು, ರೈತ ಮಹಿಳೆಯರು, ಮಕ್ಕಳು ಹಾಗೂ ಕೃಷಿ ಕಾರ್ಯಾನುಭವ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನನ್ನ ಸಹಪಾಠಿಗಳಿಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಇಂದು ನಾವು ನೆರೆದಿರುವ ಮುಖ್ಯ ಉದ್ದೇಶ ತೆಂಗು, ಅಡಿಕೆ ಹಾಗೂ ಬಾಳೆ ಬೆಳೆಗಳ ಉತ್ಪಾದನಾ ತಂತ್ರಜ್ಞಾನವನ್ನು, ಅಂತರ್ ಬೆಳೆ ಹಾಗೂ ಮಿಶ್ರ ಬೆಳೆ ಪದ್ಧತಿಗಳ ಬಗ್ಗೆ ತಿಳಿಯುವುದು. ಯಾವ ಊರಿನವರು, ಎಲ್ಲಿ ಸ್ಥಳೀಯರು? ರೈತನೇ ಜೀವ ರೈತನೇ ದೈವ ಎಂದು ಸಾರುವ ರೈತಗೀತೆಯೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಆರಂಭಿಸೋಣ. ರೈತಗೀತೆಯನ್ನು ಹಾಡಲು ಬರುತ್ತಿದ್ದಾರೆ ಜಿಕೆವಿಕೆಯ ವಿದ್ಯಾರ್ಥಿಗಳು. ರೈತಗೀತೆಗಾಗಿ ಎಲ್ಲರೂ ಎದ್ದು ನಿಲ್ಲಬೇಕೆಂದು ಕೋರುತ್ತೇನೆ. ನಿಮಿಷ ಕನೆಕ್ಟ್.
ರೈತಗೀತೆಯನ್ನು ಹಾಡಿದ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಅವರಂತೆ ಮೊದಲನೇದಾಗಿ ತೆಂಗಿನ ಬೆಳೆ ಉತ್ಪಾದನಾ ತಂತ್ರಜ್ಞಾನ ಮತ್ತು ಕ್ರಮಗಳನ್ನು ತಿಳಿಸಲು ಬರುತ್ತಿದ್ದಾರೆ ಕುಮಾರಿ ಸಿದ್ದಗೌಡ. ಬೆಂಗಳೂರು ಹೋಯ್ತಿದ್ದಂತೆ ಒಂದೇ ಕುಟುಂಬ 5 ಜನ ಸ್ಪಾಟ್ ಕಾರು ಮಾರ್ಕೊಂಡಿರೋದು. ಎಲ್ಲರಿಗೂ ನಮಸ್ಕಾರ. ತೆಂಗು ಉತ್ಪಾದನಾ ತಂತ್ರಜ್ಞಾನ. ತೆಂಗು ರಾಜ್ಯದ ಮುಖ್ಯ ವಾಣಿಜ್ಯ ಬೆಳೆಗಳಲ್ಲಿ ತೆಂಗುವನ್ನು ಎಲ್ಲ ತರಹದ ಮಣ್ಣುಗಳಲ್ಲಿ ಬೆಳೆಯಬಹುದು. ಅದಕ್ಕೆ ಯೋಗ್ಯವಾದ ಮಣ್ಣು ಎಂದರೆ ಮರಳು ಮಿಶ್ರಿತ ಗೋಡು, ಜಂಜಟ್ಟಿಗೆ ಮತ್ತು ಕೆಂಪು ಗೋಡು ಮಣ್ಣು. ಆದರೆ ಜೇಡಿ ಮಣ್ಣು ಮತ್ತು ನೀರು ನಿಲ್ಲುವ ಪ್ರದೇಶಗಳಲ್ಲಿ ತೆಂಗು ಬೆಳೆದರೆ ಅದರ ಬೆಳವಣಿಗೆ ಚೆನ್ನಾಗಿರಲ್ಲ. ನಾಟಿ ಮಾಡಲು ಸೂಕ್ತವಾದ ಕಾಲ ಜೂನ್ ಹಾಗೂ ಜುಲೈ. ನೀವು ತೆಂಗಿನ ಸಸಿಯನ್ನು ತರಲು ನರ್ಸರಿಗೆ ಹೋದರೆ ಯಾವ ತಳಿಯಂತೂ ವಿಚಾರಿಸದೆ ಹಾಗೆ ತರುತ್ತೀರಾ. ಆದರೆ ಯಾವ ತಳಿಯಂತೂ ತಿಳಿದುಕೊಳ್ಳುವುದು ಮುಖ್ಯ. ತೆಂಗಿನಲ್ಲಿ ವಿವಿಧ ತಳಿಗಳಿವೆ. ಅದರಲ್ಲಿ ಎತ್ತರ ತಳಿ, ಗಿಡ್ಡ ತಳಿ ಹಾಗೂ ಸಂಕರಣ ತಳಿ. ಎತ್ತರ ತಳಿಗಳಲ್ಲಿ ಅರಸೀಕೆರೆ ಟಾಲ್, ಟಿಪ್ಟು ಟಾಲ್ ಇತ್ಯಾದಿ. 7 ರಿಂದ 8 ವರ್ಷಗಳಾದ ಮೇಲೆ ಕಾಯಿ ಬಿಡಲು ಪ್ರಾರಂಭವಾಗುತ್ತದೆ. 80 ರಿಂದ 100 ಕಾಯಿಗಳನ್ನು ಬಿಡುತ್ತದೆ. ಗಿಡ್ಡ ತಳಿಗಳು ಗಂಗಾ ಬೋಂಡಂ, ಕೇಸರಿ ಬಣ್ಣದ ಚೌಗಟ್ ಗಿಡ್ಡ, ಹಸಿರು ಬಣ್ಣದ ಚೌಗಟ್ ಗಿಡ್ಡ ಇತ್ಯಾದಿ. 3 ರಿಂದ 4 ವರ್ಷಗಳಾದ ಮೇಲೆ ಕಾಯಿ ಬಿಡಲು ಪ್ರಾರಂಭವಾಗುತ್ತದೆ. 80 ರಿಂದ 95 ಕಾಯಿಗಳನ್ನು ಬಿಡುತ್ತದೆ. ಸಂಕರಣ ತಳಿಗಳು. ಸಂಕರಣ ತಳಿಗಳೆಂದರೆ ಹೈಬ್ರಿಡ್, ಟಾಲ್ ಕ್ರಾಸ್ ಡ್ವಾರ್ಫ್, ನ್ಯಾಚುರಲ್ ಕ್ರಾಸ್ ಡ್ವಾರ್ಫ್. 4 ರಿಂದ 5 ವರ್ಷಗಳ ನಂತರ ಫಲ ಕೊಡುತ್ತವೆ. ಗಿಡಗಳ ಅಂತರ ಮತ್ತು ಗಿಡಗಳ ಸಂಖ್ಯೆ. ಎತ್ತರ ತಳಿ. ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ 30 ಅಡಿ ಅಂತರವಿರಬೇಕು. 1 ಎಕರೆಗೆ 40 ರಿಂದ 45 ಗಿಡಗಳನ್ನು ಹಾಕಬಹುದು. ಗಿಡ್ಡ ಹಾಗೂ ಸಂಕರಣ ತಳಿ. ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ 25 ಅಡಿ ಅಂತರವಿರಬೇಕು. 1 ಎಕರೆಗೆ 60 ರಿಂದ 65 ಗಿಡಗಳನ್ನು ಹಾಕಬಹುದು. ನರ್ಸರಿಯಿಂದ ಸಸಿಗಳನ್ನು ತರುವಾಗ ನೀವು ಅದರಲ್ಲಿ ಹೆಚ್ಚು ಗರಿಗಳಿರುವ 6 ರಿಂದ 5 ಗರಿ ಹಾಗೂ ದಪ್ಪ ಕಾಂಡ ಇರುವ, ಎಲೆ ತುದಿ ಒಡೆದಿರುವ, ಹೆಚ್ಚು ಬೆಳವಣಿಗೆ ಇರುವ ಸಸಿಯನ್ನು ಆಯ್ಕೆ ಮಾಡಬೇಕು. ಸಸಿಯನ್ನು ನಾಟಿ ಮಾಡಲು ಭೂಮಿಯನ್ನು ಉಳುಮೆ ಮಾಡಿ 2 ಅಡಿ ಸುತ್ತಳತೆ ಗುಣಿಗಳನ್ನು ತೆಗೆದು ಅದರಲ್ಲಿ ಹಸಿರೆಲೆ, ಕೊಟ್ಟಿಗೆ ಗೊಬ್ಬರ, ಫೋರೆಟ್ ಹಾಗೂ ಮೇಲ್ಮಣ್ಣಿನಿಂದ ತುಂಬಬೇಕು. ಅದರಲ್ಲಿ ಸಸಿ ಇಟ್ಟು ಅದಕ್ಕೆ ಬಲವಾಗಿರೋ ಕೋಲನ್ನು ಆಧಾರವಾಗಿ ಕೊಡಬೇಕು. ನೀರಾವರಿ. ಮೊದಲ 4 ವರ್ಷದ ಗಿಡಗಳಿಗೆ 3 ದಿನಕ್ಕೊಮ್ಮೆ 25 ರಿಂದ 30 ಲೀಟರ್ ನೀರನ್ನು ಕೊಡಬೇಕು. 4 ವರ್ಷಗಳ ಮೇಲ್ಪಟ್ಟ ಗಿಡಗಳಿಗೆ 6 ರಿಂದ 7 ಅಡಿ ವೃತ್ತಾಕಾರದಲ್ಲಿ ಪಾತಿ ಮಾಡಿ 4 ದಿನಗಳೊಮ್ಮೆ 200 ರಿಂದ 250 ಲೀಟರ್ ನೀರು ಹಾಕಬೇಕು. ಹನಿ ನೀರಾವರಿ ಪದ್ಧತಿ. ಗಿಡದ ಬುಡದಿಂದ 1 ಮೀಟರ್ ಅಂತರದಲ್ಲಿ 4 ಸಮಾನಾಂತರ ಸ್ಥಳಗಳಿಗೆ 1 ಅಡಿ ಸುತ್ತಳತೆ ಗುಂಡಿಯನ್ನು ಮಾಡಿ ಅದರಲ್ಲಿ 1 ಅಡಿ ಉದ್ದದ PVC ಪೈಪನ್ನು ಇಟ್ಟು ಗುಂಡಿಯನ್ನು ತೆಂಗಿನ ನಾರು ಅಥವಾ ಒಣ ಹುಲ್ಲಿನಿಂದ ಮುಚ್ಚಬೇಕು. ಪ್ರತಿ ಹನಿ ಸಾಧನದಿಂದ 2 ಲೀಟರ್ ನೀರನ್ನು 4 ಗಂಟೆಗಳ ಕಾಲ ಹಾಯಿಸಬೇಕು. ಗೊಬ್ಬರ. ಕೊಟ್ಟಿಗೆ ಗೊಬ್ಬರ 20 ಕೆಜಿ. 1 ಗುಣಿಗೆ 20 ಕೆಜಿ ಕೊಟ್ಟಿಗೆ ಗೊಬ್ಬರವನ್ನು ಹಾಕಬೇಕು. 4 ವರ್ಷದ ಮೇಲ್ಪಟ್ಟ ಗಿಡಗಳಿಗೆ ಒಂದು ಗಿಡಕ್ಕೆ 50 ಕೆಜಿ ಕೊಟ್ಟಿಗೆ ಗೊಬ್ಬರ ಹಾಕಬೇಕು. ರಾಸಾಯನಿಕ ಗೊಬ್ಬರ. 1 ಗಿಡಕ್ಕೆ ಮೊದಲನೇ ವರ್ಷ 87 ಗ್ರಾಂ DAP, 75 ಗ್ರಾಂ ಯೂರಿಯಾ ಹಾಗೂ 225 ಗ್ರಾಂ MOP. ಎರಡನೇ ವರ್ಷ 261 ಗ್ರಾಂ DAP, 246 ಗ್ರಾಂ ಯೂರಿಯಾ ಹಾಗೂ 675 ಗ್ರಾಂ MOP. 3ನೇ ವರ್ಷ 522 ಗ್ರಾಂ DAP, 513 ಗ್ರಾಂ ಯೂರಿಯಾ ಹಾಗೂ 1350 ಗ್ರಾಂ MOP. 4 ವರ್ಷಗಳ ನಂತರ 695 ಗ್ರಾಂ DAP, 814 ಗ್ರಾಂ ಯೂರಿಯಾ ಹಾಗೂ 1999
ಗ್ರಾಂ ಎಂಒಪಿ. ನೀವು ರಾಸಾಯನಿಕ ಗೊಬ್ಬರ ಹಾಕಕ್ಕೂ ಮುಂಚೆ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ನೀವು ರಾಸಾಯನಿಕ ಗೊಬ್ಬರವನ್ನು ಹಾಕಬೇಕು. ಮತ್ತು ತಳಿ ಮೇಲಿನ ಸಹ ರಾಸಾಯನಿಕ ಗೊಬ್ಬರ ಅವಲಂಬಿತವಾಗಿರುತ್ತವೆ. ಅದನ್ನು ಕೂಡ ವಿಚಾರಿಸಿ ಹಾಕಬೇಕು. ಕೊಯ್ಲು ಮತ್ತು ಇಳುವರಿ 4 ರಿಂದ 7 ವರ್ಷ ತಳಿಗಳ ಅನುಗುಣವಾಗಿ ಕಾಯಿ ಬಿಡಲು ಪ್ರಾರಂಭವಾಗುತ್ತವೆ. ಎತ್ತರ ತಳಿ 80 ರಿಂದ 100 ಕಾಯಿ ಕೊಡುತ್ತದೆ ಹಾಗೂ ಗಿಡ್ಡ ತಳಿ 80 ರಿಂದ 90 ಕಾಯಿ ಹಾಗೂ ಸಂಕರಣ ತಳಿ 100 ರಿಂದ 150 ಕಾಯಿ ಕೊಡುತ್ತದೆ. ಧನ್ಯವಾದಗಳು. ತೆಂಗಿನ ಉತ್ಪಾದನೆಯ ಬಗ್ಗೆ ತಿಳಿಸಿದ ಹಸಿದಾರ್ ಅವರಿಗೆ ಧನ್ಯವಾದಗಳು. ಇನ್ನು ಅಡಿಕೆ ಬೆಳೆಯ ಬಗ್ಗೆ ತಿಳಿಸಲು ಬರುತ್ತಿದ್ದಾರೆ ದಿಲೀಪ್. ಎಲ್ಲರಿಗೂ ಶುಭ ಸಂಜೆ. ಇಂದು ನಾನು ಈ ಜಿಲ್ಲೆಯ ಪ್ರಮುಖ ವಾಣಿಜ್ಯ ಬೆಳೆಯಾಗಿರುವ ಅಡಿಕೆಯ ಉತ್ಪಾದನಾ ತಂತ್ರಜ್ಞಾನದ ಬಗ್ಗೆ ತಿಳಿಸುತ್ತೇನೆ. ಅಡಿಕೆಯಲ್ಲಿ ಆಲ್ಕಲೈಡ್ ಕಂಟೆಂಟ್ ಅಂತ ಇರುತ್ತೆ, ಔಷಧಿ ಗುಣವನ್ನು ಕೂಡ ಹೊಂದಿರುತ್ತಿದ್ದು. ಇದು ಮಣ್ಣು ಮೇಜರ್ ಆಗಿ ಮೊದಲು ಮಣ್ಣಿಗೆ ಇರಬೇಕಂದ್ರೆ ಆರೆಂಜ್ ಹೊಳೆ ಇರಬೇಕು, ಮತ್ತೆ ನೀರು ಬಸಿದು ಹೋಗುವ ಥರ ಇರಬೇಕು. ಮಣ್ಣು ಕೆಂಪು ಗೋಡ್ ಮಣ್ಣು, ಮತ್ತೆ ನೀರು ನಿಲ್ಲುವ ಜಾಗದಲ್ಲಿ ಇದು ಯೋಗ್ಯವಲ್ಲ, ಅಂದರೆ ಅಡಿಕೆ ತಗೊಳ್ಳೋದು ಯೋಗ್ಯವಲ್ಲ. ಮತ್ತೆ ನಾಟಿ ಮಾಡುವ ಮೂಲ ಇದು ಕಡಿಮೆ ಮಳೆ ಬೀಳುವ ಪ್ರದೇಶಗಳಲ್ಲಿ ಏಪ್ರಿಲ್, ಮೇ, ಜೂನ್ ತಿಂಗಳಲ್ಲಿ ಮಾಡಬೇಕು. ಮತ್ತೆ ಜಾಸ್ತಿ ಹೆಚ್ಚು ಮಳೆ ಬೀಳುವ ಪ್ರದೇಶಗಳಲ್ಲಿ ಆಗಸ್ಟ್ ಮತ್ತು ಸೆಪ್ಟೆಂಬರ್ ಸರಿಯಾದ ಕಾಲ ಮಾಡೋದಕ್ಕೆ. ಮತ್ತೆ ತಳಿಗಳು ಮೊದಲು ಸ್ಥಳೀಯ ತಳಿಗಳು 2 kg ಸಾಲಿ ಕೊಡುತ್ತೆ. ಮೊದಲು ತೀರ್ಥಹಳ್ಳಿ, ಇದು ವಿಶೇಷತೆ ಏನಂದ್ರೆ ಎತ್ತರ ತಳಿ ಇದು, ಮತ್ತೆ ಸಣ್ಣ ಗಾತ್ರ ಕಾಯಿ ಬಿಡುತ್ತೆ ಮತ್ತು ಕೆಂಪು ಅಡಿಕೆಗೆ ಸೂಕ್ತ ಇದು. ಮುಂದೆ ದಕ್ಷಿಣ ಕನ್ನಡ, ಒಂದು ದೊಡ್ಡ ಗಾತ್ರ ಅಡಿಕೆ ಕಾಯಿ ಇರುತ್ತೆ. ಮತ್ತೆ ಶ್ರೀವರ್ಧನ, ಅದು ದುಂಡನೆಯ ಅಡಿಕೆಯ ಹೊಂದಿರುತ್ತೆ. ಮತ್ತೊಂದು ಸುಧಾರಿತ ತಳಿ ಮಂಗಳ, ಸ್ವರ್ಣಮಂಗಲ, ಮೋಹಿತ್ ನಗರ ಮತ್ತು 61. ಮಂಗಳ ತಳಿಯ ವಿಶೇಷ ಏನಂದ್ರೆ ಮಧ್ಯಮ ಎತ್ತರ ಮತ್ತು ಶೀಘ್ರ ಇಳುವರಿ ಕೊಡುತ್ತದೆ. ಮತ್ತೆ ಇದು ಕರಾವಳಿಗೆ ಸೂಕ್ತವಾಗಿರುತ್ತೆ. ಸುಮಂಗಳ, ಇದು ಎತ್ತರ ಗಿಡ, ಇದು ಮತ್ತೆ 3 kg ಚಾಳಿ ಕೊಡುತ್ತೆ ಒಂದು ಗಿಡಕ್ಕೆ. ಮತ್ತೆ ಮೋಹಿತ್ ನಗರ, ಇದು ಮೈದಾನ ಪ್ರದೇಶದಲ್ಲಿ ತುಂಬಾ ಬೆಳೀತಾರೆ. 61 ಮಲೆನಾಡಿಗೆ ತುಂಬಾ ಸೂಕ್ತ. ಇದು 4 ರಿಂದ 4 kg ಇಳುವರಿ ಕೊಡುತ್ತೆ ಚಾಳಿನ. ಮತ್ತೆ ಇಷ್ಟು ಹೈಬ್ರಿಡ್, ಇದು ಕರಾವಳಿ ಪ್ರದೇಶದಲ್ಲಿ ಜಾಸ್ತಿ ಬೆಳೀತಾರೆ. ಇಷ್ಟು ಸಸಿಗಳ ಸಂಖ್ಯೆ ಕಾಮನ್ ಆಗಿ 500 ರಿಂದ 600 ಗಿಡಗಳು ಪರ್ ಎಕರೆ ಇರಬೇಕು. ಬಟ್ ಇಲ್ಲೆಲ್ಲ ಜಾಸ್ತಿ ಆಗಿದ್ದಾರೆ. ಅದರಿಂದ ಸೂರ್ಯನ ಶಾಖ ಮತ್ತೆ ಬೇರು ಮತ್ತೆ ಇಳುವರಿ ಕಡಿಮೆ ಆಗುತ್ತೆ. ಬೇಸಿಗೆ ಕೂಡ 9 ಅಡಿ ಮತ್ತೆ 9 ಅಡಿ ಅಂತರ ಇರಬೇಕು. ಆದರೆ ಇಲ್ಲಿ ನಾವು ಸರ್ವೆ ಮಾಡ್ದಂಗೆ ಯಾರೂ ಅಷ್ಟು ಹಾಕಿಲ್ಲ, ಅದರಿಂದ ಇಳುವರಿ ಮತ್ತೆ ಕಡಿಮೆ ಆಗುತ್ತೆ, ಕೀಟಗಳು ಹೆಚ್ಚಾಗುತ್ತೆ. ಗೊಬ್ಬರನ ಕೊಟ್ಟಿಗೆ ಗೊಬ್ಬರ ಮುಂಗಾರು ಮೊದಲೇ ಕೊಡಬೇಕು ನೀವು ಭೂಮಿಗೆ. ಕೊಟ್ಟಿಗೆ ಗೊಬ್ಬರನ 20 kg ಪರ್ ಪ್ಲಾಂಟ್ ನಾಟಿ ಮಾಡಿ ಸಮಯ ಮತ್ತು ನಾಟಿ ಮಾಡಿದಾದ್ಮೇಲೆ ಕೂಡ ಒಂದು ಗಿಡಕ್ಕೆ ಇಷ್ಟು 20 kg ಪರ್ ಪ್ಲಾಂಟ್ ಕೊಡಬೇಕು. ರಾಸಾಯನಿಕ ಗೊಬ್ಬರ ಆದರೆ ಸಾರಜನಕ, ರಂಜಕ, ಪೊಟ್ಯಾಶ್ನ 180 ಗ್ರಾಂ ಯೂರಿಯಾ, 90 ಗ್ರಾಂ DAP ಮತ್ತು 250 ಗ್ರಾಂ ಪೊಟ್ಯಾಶ್ನ ನೀವು ಒಂದು ಗಿಡಕ್ಕೆ ಕೊಡಬೇಕು. ಸುಧಾರಿತ ತಳಿಗಳಿಗಾದರೆ ಜಾಸ್ತಿ ಕೊಡಬೇಕು ಸ್ವಲ್ಪ. ಮೊದಲನೇ ವರ್ಷ ನೀವು ಪ್ಲಾಂಟ್ ಮಾಡಿದಾಗ 3 ಭಾಗದಲ್ಲಿ 1 ಭಾಗ ಅಷ್ಟು ಮಾತ್ರ ಕೊಡಬೇಕು. 2ನೇ ವರ್ಷ 3 ಭಾಗದಲ್ಲಿ 2 ಭಾಗ ಮಾತ್ರ ಫರ್ಟಿಲೈಸರ್ಸ್ನ ಕೊಡಬೇಕು. 3ನೇ ವರ್ಷ ಆದಮೇಲೆ ಪೂರ್ತಿ ನೀವು ಡೋಸ್ನ ಕೊಡಬೇಕು. ಮತ್ತೆ ರಾಸಾಯನಿಕ ಗೊಬ್ಬರನ ಅರ್ಧ ಭಾಗ ಮುಂಗಾರಿನಲ್ಲಿ, ಅರ್ಧ ಭಾಗ ಹಿಂಗಾರಿನಲ್ಲಿ ಕೊಡಬೇಕು. ಸಸಿಗಳು 12 ರಿಂದ 18 ತಿಂಗಳು ವಯಸ್ಸಿನ ಸಸಿಗಳು ಹಾಕಬೇಕು. ಮತ್ತೆ 5 ಗರಿ ನೀವು ನರ್ಸರಿ ಹೊಲ ತಗೋಬೇಕಂದ್ರೆ ನೋಡಬೇಕು, ನೀವು 5 ಗರಿ ಮೇಲ್ಪಟ್ಟು ಇರೋ ಸಸಿಗಳನ್ನ ತಗೋಬೇಕು. ನೀವು ಸಸಿಗಳು ಬೇಕಂದ್ರೆ ಈಗ ಮೇಜರ್ ಆಗಿ ತೀರ್ಥಹಳ್ಳಿ, ಟಿಪ್ಪೂರು KVK ಸಿಗುತ್ತೆ, ಇಲ್ಲಾಂದ್ರೆ ತೋಟಗಾರಿಕೆ ಡಿಪಾರ್ಟ್ಮೆಂಟ್ ತುಮಕೂರು, ಇಲ್ಲ ನಮ್ಮ US ಬ್ಯಾಂಗ್ಳೂರು ಇದ್ರ ಡಿಪಾರ್ಟ್ಮೆಂಟ್ ಸಿಗುತ್ತೆ. ಮುಂದೆ ಗುಣಿಗಳನ್ನ ನೀವು 2.5 ಅಡಿ 2 ಅಡಿ ಅಗಲ, ಉದ್ದ ಮತ್ತೆ ಆಳ ತೆಗಿಬೇಕು. ಮೇಲ್ಮಣ್ಣು ಮತ್ತೆ ಗೊಬ್ಬರವನ್ನು ಮಿಶ್ರಿತ ಮಾಡಿ 30 ಸೆಂಟಿಮೀಟರ್ ಒಳಗಡೆ ಆಳದಲ್ಲಿ ನೀವು ನಾಟಿ ಮಾಡಬೇಕು. ಹೆಚ್ಚು ಮಳೆ ಬೀಳುವ ಪ್ರದೇಶದಲ್ಲಿ 90 ಸೆಂಟಿಮೀಟರ್ 2 ಸಾಲು ಅಡಿಕೆ ಆದ್ಮೇಲೆ ನೀವೊಂದು ಬಸ್ಸು ಕಾಲುವೆ ಅಂತ ಮಾಡ್ಕೊಂಡು ಮಾಡಬೇಕು. ಅದರಿಂದ ಡ್ರೈನೇಜ್ ಏನಾದರೂ ರೋಗಗಳಿಗೆ, ಕೊಳೆ ರೋಗ ಅಂತವೆಲ್ಲ ಬರಲ್ಲ, ಮತ್ತೆ ನೀರು ನಿಲ್ಲಲ್ಲ. ಅದರಿಂದ ನೀವು ಎಷ್ಟು ಕೀಟಗಳನ್ನ ಮತ್ತೆ ರೋಗಗಳನ್ನ ತಡೆಗಟ್ಟಬಹುದು. ಮತ್ತೆ ಹನಿ ನೀರಾವರಿ, ಒಂದು ಗಿಡಕ್ಕೆ 18 ರಿಂದ 20 ಲೀಟರ್ ಕೊಡಬೇಕು. ಪ್ರತಿ ಗಿಡಕ್ಕೆ ವಾರದಲ್ಲಿ 2 ಸತಿ ನೀವು ನೀರು ಹಾಕ್ತಾ ಇರಬೇಕು. ಕೊಯ್ಲು ಮತ್ತು ಇಳುವರಿ ಸಾಮಾನ್ಯವಾಗಿ ನವೆಂಬರ್ನಿಂದ ಏಪ್ರಿಲ್ ತಿಂಗಳವರೆಗೆ ನೀವು ಇಳುವರಿ ಬರುತ್ತೆ. ಈ ಅಡಿಕೆಯಲ್ಲಿ 6 ಮತ್ತು 7 ತಿಂಗಳ ಅವಧಿಯ ಹಸಿ ಅಡಿಕೆಯನ್ನು ಸುಳಿದು ಕತ್ತರಿಸಿ ಬೇಯಿಸಿ ಒಣಗಿಸಬೇಕು. ಹಣ್ಣಾದರೂ ಅಡಿಕೆ
ಅಡಿಕೆನ ನೀವು ಒಣಗಿಸಿ ಆಮೇಲೆ ಸಿಪ್ಪೆ ತೆಗೆದ್ರೆ ಚಾಳಿ ಅಂತ ಬರುತ್ತೆ. ಇನ್ನೊಂದು ರಾಶಿ ಕೆಂಪಡಿಕೆ ಅಂತ, ಅದು ನೀವು ಕಾಯಲ್ಲೇ ಸಿಪ್ಪೆ ತೆಗೆದು ಕಟ್ ಮಾಡಿ ಅದು ಸಿಪ್ಪೆ ಕಟ್ ಮಾಡಿಕ್ಕೆ ಒಂದು ಗ್ರೇಡ್ಗೆ ಒಂದು ಹೆಸರಿದೆ. ಅದನ್ನ ನೀವು ಚೆನ್ನಾಗಿ ಸೊಗರು ಅಂತ ಇರುತ್ತೆ, ಮಿಶ್ರಣದಲ್ಲಿ ಬೇಯಿಸಿ ಆಮೇಲೆ ಒಣಗಿಸಿ ಮಾರಬೇಕು. ಮತ್ತೆ ಈ ಕೆಂಪಡಿಕೆ 1250ರಿಂದ 1,500 kg ಕರೆಕ್ಟ್ ಬರುತ್ತೆ. ಚಾಳಿ ಅಡಿಕೆ ಆದರೆ 2,000ವರೆಗೂ ಬರುತ್ತೆ. ನೀವು ಈ ಅಡಿಕೆ ಮಧ್ಯ ಮುಚ್ಚು ಬೆಳೆಗಳು ಅಂದ್ರೆ ನೀವು ಹೂ ಬಿಡೋ ಮುಂಚೆ ಅದನ್ನು ಕತ್ತರಿಸಿ ಅವನ್ನ ಗೊಬ್ಬರ ಥರ ಮಾಡ್ಕೋಬಹುದು. ಇನ್ನು ಅಂಥ ಬೆಳೆಗಳು ಮೊದಲು 3 ವರ್ಷ ನೀವು ಅಡಿಕೆ ಮಧ್ಯದಲ್ಲಿ ಬೆಂಡೆ, ಅಲಸಂದಿ, ಗೋರಿಕಾಯಿ, ಬಾಳೆ ಅಂತ ಗಿಡಗಳನ್ನ ಹಾಕ್ಬೋದು. ಮಿಶ್ರ ಬೆಳೆಗಳು 8-10 ವರ್ಷ ನಾಟಿ ಮಾಡಿದ ಮೇಲೆ ನೀವು ತಗೋಬಹುದು. ಕೋಕೋ, ಜಾಯಿಕಾಯಿ, ವೆನಿಲ್ಲಾ ಅಂತ ತಗೋಬಹುದು. ಕೀಟಗಳು ಮತ್ತು ರೋಗಗಳು ಏನೇ ಸಮಸ್ಯೆ ಇದ್ರೂ ಅದನ್ನ ಮುಂದೆ ಕಾರ್ಯಕ್ರಮದಲ್ಲಿ ತಿಳಿಸಿ ಅದ್ರ ಬಗ್ಗೆ. ಮತ್ತೆ ಇನ್ನೇನಾದ್ರು ಸಮಸ್ಯೆ ಅಂತ ಕೇಳ್ಬೋದು ಅಡಿಕೆಯಲ್ಲಿ ತಂತ್ರಜ್ಞಾನ ಬಗ್ಗೆ. ಸರ್ವೆ ಮಾಡಿದಾಗ ಮೇಜರ್ ಆಗಿ ಪೊಟ್ಯಾಶ್ ಡಿಫಿಷಿಯನ್ಸಿ ಕಂಡುಬಂದಿದೆ ಈ ಪ್ಲೇಸಲ್ಲಿ. ಅದಕ್ಕೆ ನೀವು ಪೊಟ್ಯಾಶಿಯಮ್ ಮತ್ತು ಆಲ್ವಿನ್ಸ್ ಅಂತ ಒಂದು ಬರುತ್ತೆ, ಅರೆಕನೆಕ್ಟು ಸಿಸ್ಟಮ್ ಅಂತ ಬರುತ್ತೆ, ಡಿಪಾರ್ಟ್ಮೆಂಟ್ ಸಿಗುತ್ತೆ. ಅದನ್ನ ಕೊಟ್ಟರೆ ನೀವು ಮೈಕ್ರೋನ್ಯೂಟ್ರಿಯೆಂಟ್ ಡಿಫಿಷಿಯನ್ಸಿ ಅದನ್ನ ಲಘು ಪೋಷಕಾಂಶಗಳನ್ನು ಕೊಟ್ಟರೆ ಅಡಿಕೆದಲ್ಲಿ ಜಾಸ್ತಿ ಇಳುವರಿ ಬರುತ್ತೆ. ಮತ್ತೆ ಬಸು ಕಾಲುವೆಗಳು ಪ್ರತಿ 3 ಸಾಲ ಅಡಿಕೆ ಆದ್ಮೇಲೆ ನೀವು ಬಸು ಕಾಲುವೆ ತಗೊಂಡು ಹೋದ್ರೆ ನೀರು ಕೂಡ ನಿಲ್ಲಲ್ಲ ನಿಮ್ಮ ತೋಟದಲ್ಲಿ. ಅದರಿಂದ ನೀವು ಎಷ್ಟೋ ರೋಗ ತಡೆಗಟ್ಬೋದು. ಮತ್ತೆ ಸಸಿಗಳನ್ನ ನರ್ಸರಿ ಮಾಡ್ಬೇಕಂದ್ರೆ ತೊಟ್ಟು ಈಗ 9ರಿಂದ 10 ದಿನ ಒಳಗಡೆ ಕೊಯ್ಲು ಮಾಡಿದ್ಮೇಲೆ ಅದನ್ನ ತೊಟ್ಟು ಮೇಲೆ ಭಾಗದಲ್ಲಿ 5 ಸೆಂಟಿಮೀಟರ್ ಗುಂಡಿ ತೆಗೆದು ಹಾಕ್ಬಿಟ್ಟು 40 ದಿನ ಅಂತ ಮೊಳಕೆ ಬರುತ್ತದು. ಅದನ್ನ ನೀವು ಇನ್ನೊಂದು ದ್ವಿತೀಯ ನರ್ಸರಿ ಮಾಡಿ ಇಲ್ಲ ಅಂದ್ರೆ ಪಾಲಿಥಿನ್ ಬ್ಯಾಗಲ್ಲಿ ಹಾಕ್ಬಿಟ್ಟು ನೀವು 6 ತಿಂಗಳು 7 ತಿಂಗಳು ಆದ್ಮೇಲೆ ನೀವು ಅದನ್ನು ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು. ಇನ್ನೇನಾದ್ರೂ ಪ್ರಶ್ನೆ ಇದ್ರೆ ಅಡಿಕೆ ಬಗ್ಗೆ ಕೇಳ್ಬೋದು. ಮುಂದಿನ ದಿನಗಳಲ್ಲಿ ಪೋಷಕಾಂಶಗಳ ಕೊರತೆ ಬಂದು ಮತ್ತೆ ರೋಗಗಳ ಬಗ್ಗೆ ನಮ್ಮ ಸ್ಟೂಡೆಂಟ್ಸ್ ಹೇಳ್ತಾರೆ. ಅಡಿಕೆ ಬೆಳೆಯ ಉತ್ಪಾದನೆ ಕ್ರಮವನ್ನು ತಿಳಿಸಿದ ದಿಲೀಪ್ ಅವರಿಗೆ ಧನ್ಯವಾದಗಳು. ಇನ್ನು ಬಾಳೆ ಬೆಳೆಯ ಉತ್ಪಾದನಾ ಕ್ರಮವನ್ನು ತಿಳಿಸಲು ಬರುತ್ತಿದ್ದಾರೆ ದರ್ಶನ್. ಎಲ್ಲರಿಗೂ ನಮಸ್ಕಾರಗಳು. ಇಂದು ಬಾಳೆ ಉತ್ಪಾದನಾ ತಂತ್ರಜ್ಞಾನದ ಬಗ್ಗೆ ಮಾಹಿತಿಯನ್ನು ತಿಳಿಸಲು ನಾನು ಖುಷಿಪಡುತ್ತೇನೆ. ಮೊದಲಿಗೆ ಮಣ್ಣು. ಬಾಳೆ ಗಿಡ ನೆಡೋದಕ್ಕೆ ಎಂಥ ಮಣ್ಣು ಬೇಕಂದರೆ ಕೆಂಪು ಮಣ್ಣಿಂದ ಹಿಡಿದು ಕಪ್ಪು ಮಣ್ಣಿನವರೆಗೂ ಎಲ್ಲ ಮಣ್ಣಲ್ಲೂ ನಾವು ಬಾಳೆ ಕಂದುಗಳನ್ನು ನೆಡಬಹುದು. ಮಣ್ಣಿನಲ್ಲಿ ಸಾಯುವ ಅಂಶಗಳು ಜಾಸ್ತಿ ಇರಬೇಕು. ಮತ್ತು ಮಣ್ಣು ಹೆಂಗಿರ್ಬೇಕಂದ್ರೆ ನೀರನ್ನು ಹಿಡಿದುಕೊಳ್ಳುವ ಶಕ್ತಿ ಜಾಸ್ತಿ ಇರಬೇಕು. ತಳಿಗಳು ನಾಟಿ ಮಾಡುವ ಕಾಲ. ನಾವು ಕಂದುಗಳನ್ನು ನಾಟಿ ಮಾಡಿ ಸೂಕ್ತವಾದ ಕಾಲವೇನೆಂದರೆ ಜೂನ್ ಜುಲೈ. ಇದನ್ನು ಹೊರತುಪಡಿಸಿ ಚಳಿಗಾಲದಲ್ಲಿ ಮಾತ್ರ ನಾವು ನಾಟಿಯನ್ನು ಮಾಡಬಾರದು. ಇದನ್ನು ಬಿಟ್ಟು ಬೇರೆ ಯಾವ ಕಾಲದಲ್ಲಾದರೂ ನಾವು ನಾಟಿ ಮಾಡಬಹುದು. ಇನ್ನು ಗಿಡಗಳ ಮಧ್ಯೆ ಅಂತರ. ಗಿಡಗಳ ಮಧ್ಯೆ ಅಂತರ ಅಂದರೆ ಒಂದು ಗಿಡಕ್ಕೆ ಮತ್ತು ಇನ್ನೊಂದು ಗಿಡಕ್ಕೆ ಎಷ್ಟು ಅಂತರ ಇರಬೇಕು ಅಂತ ಇದು ಒಂದೊಂದು ತಳಿಗೆ ಬೇರೆ ಬೇರೆ ಅಂತರವನ್ನು ನೀಡಿದ್ದಾರೆ. ಕ್ಯಾವೆಂಡಿಶ್ ತಳಿಗೆ 1.8 ಮೀಟರ್ ಇಂಟು 1.8 ಮೀಟರ್ ಅಂತರ ಇರಬೇಕು. ಮತ್ತೆ ರೋಬಸ್ಟಾ ಇದು ಇದಕ್ಕೆ 2 ಅಂತರವನ್ನು ನೀಡಿದ್ದಾರೆ. ಒಂದು 2.2 ಮೀಟರ್ ಇಂಟು 2.2 ಮೀಟರ್, ಮತ್ತೆ ಇನ್ನೊಂದು 1.5 ಮೀಟರ್ ಇಂಟು 1.5 ಮೀಟರ್. ಮತ್ತೆ ಇನ್ನಿತರ ತಳಿಗಳಿಗೆ 2.1 ಮೀಟರ್ ಇಂಟು 2.1 ಮೀಟರ್ ಅನ್ನು ನಾವು ಅಂತರವನ್ನು ನೀಡಬಹುದು. ಇಳುವರಿ ಜಾಸ್ತಿ ಬರಬೇಕಂದ್ರೆ ಈ ನೀಡಿರುವ ಅಂತರದಲ್ಲೇ ನಾವು ಬೆಳೆದ್ರೆ ಚೆನ್ನಾಗಿ ಇಳುವರಿ ಬರುತ್ತೆ. ಜಾಸ್ತಿ ಇಳುವರಿ ಬೇಕೆಂದು ನಾವು ಹತ್ತಿರವಾಗಿ ಅಂತರವನ್ನು ಕಡಿಮೆ ಮಾಡಿ ಹತ್ತಿರವಾಗಿ ಬೆಳೆಸಿದ್ರೆ ಅದಕ್ಕೆ ನಾವು ನೀಡಿರುವ ಪೋಷಕಾಂಶ ಹಾಗೂ ಸೂರ್ಯನ ಬೆಳಕು ಎಲ್ಲ ಸಮವಾಗಿ ಸಿಗಲ್ಲ. ಹಾಗಾಗಿ ಚೆನ್ನಾಗೂ ಇಳುವರಿನೂ ಬರಲ್ಲ. ಬಾಳೆಗಳಲ್ಲಿ 2 ಕಂದುಗಳನ್ನು ನಾವು ಕಾಣಬಹುದು. ಒಂದು ನೀರು ಕಂದು ಹಾಗೂ ಇನ್ನೊಂದು ಕತ್ರಿ ಕಂದುಗಳು. ಕತ್ರಿ ಕಂದುಗಳು ಎಲೆಗಳು ಕತ್ರಿ ಆಕಾರದಲ್ಲಿ ಇರುತ್ತದೆ ಮತ್ತು ಉದ್ದವಾಗಿರುತ್ತದೆ. ಆದರೆ ನೀರಿನ ಕಂದುಗಳಲ್ಲಿ ಪ್ರಥಮ ಹಂತದಲ್ಲೇ ಅಗಲವಾಗಿ ಎಲೆಗಳು ಬಂದಿರುತ್ತವೆ. ನಾವು ನಾರ್ಮಲ್ ಆಗಿ ಸಾಮಾನ್ಯವಾಗಿ ಕತ್ರಿ ಕಂದಗಳನ್ನು ಬಳಸಬೇಕು. ಯಾಕಂದರೆ ಇದು ನೀರಿನ ಕಂದಗಳಿಗೆ ಹೋಲಿಸಿದರೆ ಹೆಚ್ಚು ಇಳುವರಿಯನ್ನು ಕೊಡುತ್ತದೆ. ಇನ್ನೊಂದು
ನಾಟಿ ಮಾಡಲು ಚೆನ್ನಾಗಿರುವ ಉತ್ತಮ ಬಗೆಯ ರೋಗರಹಿತ ಅಂಗಾಂಶ ಸಸಿಗಳನ್ನು ಉಪಯೋಗಿಸಬಹುದು. ನಾಟಿ ಮಾಡಲು ತಾಯಿ ಗಿಡವನ್ನು ನಾವು ಬಳಕೆ ಮಾಡುತ್ತೇವೆ. ಅದು ರೋಗರಹಿತ ಇರಬೇಕು, ಅಂದರೆ ಅದಕ್ಕೆ ಯಾವುದೇ ಥರದ ರೋಗ ಇರಬಾರ್ದು ಮತ್ತು ದಟ್ಟಪುಷ್ಟವಾಗಿ ಬೆಳೆದಿರಬೇಕು. ಚೆನ್ನಾಗಿ ಎಲೆಗಳನ್ನು ಅಗಲವಾಗಿ ಬೆಳೆದಿರುವಂಥ ಮರವನ್ನು ನೋಡಿ ಅದನ್ನು ಸೆಲೆಕ್ಟ್ ಮಾಡಿ ಅದನ್ನು ನಾವು ನಾಟಿ ಮಾಡಲು ಬಳಸಬೇಕೆಂದು. ಇದರ ಜೊತೆ ನಾವು ಕೊಟ್ಟಿಗೆ ಗೊಬ್ಬರ ಎಷ್ಟು ಯೂಸ್ ಮಾಡಬೇಕಂದ್ರೆ 40 ಟನ್ ಪರ್ ಎಕರ್. ಇದರ ಜೊತೆ ರಾಸಾಯನಿಕ ಗೊಬ್ಬರಗಳು NPK, ನೈಟ್ರೋಜನ್, ಫಾಸ್ಫರಸ್ ಮತ್ತು ಪೊಟ್ಯಾಷಿಯಂ. ನೈಟ್ರೋಜನ್ ಒಂದು ಗಿಡಕ್ಕೆ 175 ಗ್ರಾಮ್ನ ನಾವು ಬಳಸಬೇಕು. ಮತ್ತು ಫಾಸ್ಫರಸ್ 105 ಗ್ರಾಮ್ ಒಂದು ಗಿಡಕ್ಕೆ ಬಳಸಬೇಕು. ಮತ್ತು ಪೊಟ್ಯಾಷಿಯಂ 120 ಗ್ರಾಮ್ ಪರ್ ಪ್ಲಾಂಟ್. ನಾಟಿ ಮಾಡುವ ಮೊದಲು ಅಂದರೆ ನಾವು ನಾಟಿ ಮಾಡೋಕ್ಕಿಂತ ಮೊದಲು 2 ರಿಂದ 3 ಬಾರಿ ಚೆನ್ನಾಗಿ ಉಳುಮೆ ಮಾಡಬೇಕು. ಮತ್ತು ತಳಿಗಳನ್ನು ಶಿಫಾರಸು ಮಾಡಿದ ಅಂತರದಲ್ಲಿ 45 x 45 x 45 ಸೆಂಟಿಮೀಟರ್ ಇರುವ ಗುಣಿಗಳನ್ನು ಅಗೆಯಬೇಕು. ಈ 45 ಸೆಂಟಿಮೀಟರ್ ಏನಂದರೆ ಅಡ್ಡ ಮತ್ತು ಉದ್ದ ಮತ್ತು ಡೆಪ್ತ್. ನಾವು ಅಷ್ಟು ಗುಣಿಗಳನ್ನ ತೆಗೆದು 45 ಸೆಂಟಿಮೀಟರ್ ಇರುವ ಗುಣಿಗಳನ್ನ ತೆಗೆದು ನಾಟಿ ಮಾಡಬೇಕು. ಈ ಗುಣಿಯಲ್ಲಿ ಕೊಟ್ಟಿಗೆ ಗೊಬ್ಬರ ಮತ್ತು ಕೆಂಪು ಮಣ್ಣನ್ನು ಅಂದರೆ ಮೇಲಿರುವ ಮಣ್ಣನ್ನು ಮಿಶ್ರಣ ಮಾಡಿ ಈ ಗುಣಿಯಲ್ಲಿ ತುಂಬಬೇಕು. ನಾಟಿ ಮಾಡಿದ ಕೂಡಲೇ ನೀರು ಹಾಕಬೇಕು. ಮಣ್ಣು ಮತ್ತು ಹವಾಮಾನವನ್ನು ಆಧರಿಸಿ ನಾವು ಆ ಗಿಡಕ್ಕೆ ಎಷ್ಟು ನೀರು ಹಾಕಬೇಕೆಂದು ಸಮತೋಲನ ಮಾಡಬೇಕು. ಅಪರೂಪ ಅಂದರೆ 4 ರಿಂದ 5 ದಿನಗಳಿಗೊಮ್ಮೆ ನೀರು ಹಾಯಿಸಬೇಕು. ತಾಯಿ ಗಿಡ ಹೂ ಬಿಡುವ ತನಕ, ಇದು ಭಾಳ ಇಂಪಾರ್ಟೆಂಟ್ ಬಂತು, ತಾಯಿ ಗಿಡ ಹೂ ಬಿಡುವ ತನಕ ಪಕ್ಕದಲ್ಲಿ ಇರುವ ಎಲ್ಲ ಕಂದುಗಳನ್ನು ತೆಗೆಯುತ್ತಿರಬೇಕು. ಏಕೆಂದರೆ ನಾವು ಬೇರೆ ಕಂದುಗಳು ತಾಯಿ ಗಿಡ ಮೇನ್ ಸ್ಟೆಮ್ ಅಂತ ಏನಿರುತ್ತೆ ಅದ್ರ ಜೊತೆ ಬೆಳೆಸಲು ಬಿಡ್ತಾರೆ. ನಾವು ಕೊಡುವ ಪೋಷಕಾಂಶಗಳು ಹಾಗೂ ಮಣ್ಣಿನಲ್ಲಿರುವ ಪೋಷಕಾಂಶಗಳನ್ನು ಬೇರೆ ಕಂದುಗಳು ಉಪಯೋಗಿಸಿ ಮೇನಾಗಿ ಬೆಳೆಯುವ ತಾಯಿ ಗಿಡ ಚೆನ್ನಾಗಿ ಬೆಳೆಯೋದಿಲ್ಲ. ಮತ್ತು ಬೇಗ ನಾವು ಅಂದ್ಕೊಂಡಿರೋ ಟೈಮ್ಗೆ ಇಳುವರಿ ಕೊಡುವುದಿಲ್ಲ ಮತ್ತು ಕಮ್ಮಿ ಇಳುವರಿನೂ ಕೊಡುತ್ತೆ. ಯಾಕಂದರೆ ಅದಕ್ಕೆ ಬೇರೆ ಕಂದುಗಳು ಕಾಂಪಿಟೇಷನ್ ಕೊಟ್ಟಿದ್ದು. ಹಾಗಾಗಿ ಅದು ಹೂ ಬಿಡುವ ತನಕ ಪಕ್ಕದಲ್ಲಿ ಬೆಳೆಯುವ ಎಲ್ಲ ಕಂದುಗಳನ್ನು ನಾವು ತೆಗೆಯುತ್ತಿರಬೇಕು. ಬಾಳೆಗೆ ಶಿಫಾರಸು ಮಾಡಿದ ಅಂದರೆ ರೆಕಮೆಂಡ್ ಮಾಡಿರುವ ಪ್ರಮಾಣದಲ್ಲಿ ರಸಗೊಬ್ಬರವನ್ನು ನಾವು ನಾಟಿ ಮಾಡಿದ 2, 2ನೇ, 4ನೇ ಮತ್ತು 6ನೇ ತಿಂಗಳಿನ ನಂತರ 3 ಸಮ ಕಂದುಗಳಲ್ಲಿ ಕೊಡಬೇಕು. ಮತ್ತೆ ಇನ್ನು ಅಧಿಕ ಇಳುವರಿ ಬೇಕಂದ್ರೆ ನಮಗೆ ಬಾಳೆಗೊನೆಗಳು ಬಾಳೆಹಣ್ಣು ಅಧಿಕ ಇಳುವರಿ ಬೇಕಂದ್ರೆ ಬಾಳೆ ಸ್ಪೆಷಲ್ ಎಂದು ಬ್ರ್ಯಾಂಡ್ ಇದೆ. ಅದು ಪ್ರತಿ ಲೀಟ್ರಿಗೆ 5 ಗ್ರಾಮ್ನ ನಾವು ಅದನ್ನ ಆ್ಯಡ್ ಮಾಡಬೇಕು. ಇದನ್ನು ಯಾವಾಗ ಬಳಸಬೇಕಂದ್ರೆ ನಾವು ನಾಟಿ ಮಾಡಿ 5 ತಿಂಗಳು ಆದಮೇಲೆ 5 ಬಾರಿ ಬಾಳೆ ಗಿಡಕ್ಕೆ ಸಿಂಪಡಿಸಬೇಕು. ಕೊಯ್ಲು ಮತ್ತು ಇಳುವರಿ ನಾಟಿ ಮಾಡಿದ 12 ರಿಂದ 14 ತಿಂಗಳು ಅಂದರೆ 1 ವರ್ಷ ನಂತರ ಕೊಯ್ಲಿಗೆ ಬರುತ್ತದೆ. ಬೇರೆ ಬೇರೆ ತಳಿಗಳದ್ದು ಬೇರೆ ಬೇರೆ ಕೊಯ್ಲು ಮತ್ತು ಇಳುವರಿ ಇದೆ. ಪಚ್ಚಬಾಳೆ 30 ರಿಂದ 40 ಟನ್ ಪರ್ ಹೆಕ್ಟರ್ ಬರುತ್ತದೆ. ರೊಬಸ್ಟಾ ಅನ್ನೋ ತಳಿ 38 ರಿಂದ 45 ಟನ್ ಪರ್ ಹೆಕ್ಟರ್ ಬರುತ್ತದೆ. ಮತ್ತು ಇನ್ನಿತರೆ ತಳಿಗಳು 20 ರಿಂದ 30 ಟನ್ ಪರ್ ಹೆಕ್ಟರ್ ಬರುತ್ತದೆ. ನಮ್ಮ ಜಿಕೆವಿಕೆಯಲ್ಲಿ ಸಿಗುವ ಕೆಲವು ತಳಿಗಳ ಬಗ್ಗೆ ನಾನು ನಿಮಗೆ ತಿಳಿಸಲು ಬಯಸುತ್ತೇನೆ. ಅವು ಯಾವ್ಯಾವ ಅಂದರೆ G9, ರಸಬಾಳೆ ಮತ್ತು ಏಲಕ್ಕಿ ಬಾಳೆ. ಇವನ್ನ ಟಿಶ್ಯೂ ಕಲ್ಚರ್ ಮುಖಾಂತರ ನಮ್ಮ ಜಿಕೆವಿಕೆಯಲ್ಲಿ ಮಾಡ್ತಾರೆ. G9 ಅಂದರೆ ಗ್ರ್ಯಾಂಡ್ 9 ಅಂತ ಅರ್ಥ. ಹಣ್ಣುಗಳ ಗಾತ್ರ ರೊಬಸ್ಟಾಗಿಂತ ಹೆಚ್ಚು ದೊಡ್ಡದಾಗಿರುತ್ತದೆ. ಇಲ್ಲಿ ರೊಬಸ್ಟಾನ ಪದ ಬಂತು. ರೊಬಸ್ಟಾ ತಳಿ ಬಗ್ಗೆ ತಿಳಿದುಕೊಳ್ಳಬೇಕಾಗುತ್ತದೆ. ರೊಬಸ್ಟಾ ಮಧ್ಯಮ ಎತ್ತರ ತಳಿಯಾಗಿದ್ದು ಕ್ಯಾವೆಂಡಿಶ್ ಗುಂಪಿಗೆ ಸೇರಿದೆ. ದೊಡ್ಡ ಗಾತ್ರದ ಹೆಚ್ಚು ಗೊನೆಗಳನ್ನು ಕೊಡುತ್ತದೆ. ಇನ್ನು ರಸಬಾಳೆಗೆ ಬಂದರೆ ಇದು ಅತ್ಯಂತ ಸ್ವಾದಿಷ್ಟ ತಳಿಗಳಲ್ಲೊಂದಾಗಿದ್ದು ಗೊನೆಯಲ್ಲಿ ಸುಮಾರು 125 ಹಣ್ಣುಗಳಿರುತ್ತವೆ. ಈ ತಳಿಯನ್ನು ರಾಜ್ಯದ ಕೆಲ ಆಯ್ದ ಪ್ರದೇಶಗಳಲ್ಲಿ ಬೆಳೆಯಲಾಗುತ್ತದೆ. ಏಲಕ್ಕಿ ಬಾಳೆ ಇದನ್ನು ನಾವು ಸಾಮಾನ್ಯವಾಗಿ ಬಳಸುತ್ತೇವೆ. ಮಧುರವಾದ ರುಚಿ, ಉತ್ತಮ ಗುಣಮಟ್ಟ ಹೊಂದಿರುವ ತಳಿ. 150 ರಿಂದ 160 ಹಣ್ಣುಗಳನ್ನು ಹೊಂದಿರುತ್ತದೆ. ಗಿಡ ಎತ್ತರವಾಗಿದ್ದು ಹಣ್ಣುಗಳನ್ನು ಚಿಕ್ಕದಾಗಿರುತ್ತದೆ. ಇನ್ನು ಬೇರೆ ತಳಿಗಳು ಅಂತ ಯಾವ್ಯಾವ ಅಂದರೆ ಪುವನ್, ಪಚ್ಚಬಾಳೆ ಮತ್ತು ರಾಜಾಪುರಿ ಅಂತ. ಪುವನ್ ತಳಿ ಹೆಂಗಂದ್ರೆ ಈ ತಳಿ ಎಲ್ಲ ಕಡೆ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯಲಾಗುತ್ತದೆ.
ಈ ಗಿಡ ಎತ್ತರವಾಗಿದ್ದು ಚಿಕ್ಕ ಗಾತ್ರದ ಹಣ್ಣು ಸುಮಾರು 700 ಅಥವಾ 725 ಗೊನೆ ಬಿಡುತ್ತದೆ. ಪನಾಕ್ ಸೊರಗು ರೋಗ ಮತ್ತು ಎಲೆ ಚುಕ್ಕೆ ರೋಗಗಳಿಗೆ ಪ್ರತಿರೋಧಕ ಶಕ್ತಿಯನ್ನು ಹೊಂದಿದೆ. ಇವೆರಡು ರೋಗ, ಪನಾಕ್ ಸೊರಗು ರೋಗ ಮತ್ತು ಎಲೆ ಚುಕ್ಕಿ ರೋಗಕ್ಕೆ ಪ್ರತಿರೋಧ ಹೊಂದಿರುತ್ತದೆ. ಅಂದರೆ ಆ ರೋಗ ಬರದ ಆ ತಳಿಯನ್ನು ಯೂಸ್ ಮಾಡೋದು. ಪಚ್ಚಬಾಳೆ, ಈ ಬಾಳೆ ಸಣ್ಣವಾದ ಗಿಡ. ಈ ತಳಿಯು ಹೆಚ್ಚು ಗಾಳಿ ಮತ್ತು ಉಷ್ಣ ವಾತಾವರಣವನ್ನು ಸಹಿಸಬಲ್ಲದು. ಹಣ್ಣುಗಳು ದೊಡ್ಡದಾಗಿರುತ್ತದೆ. ಪ್ರತಿ ಗೊನೆಯಲ್ಲಿ 125 ಹಣ್ಣುಗಳು ಇರುತ್ತದೆ. ಈ ತಳಿ ಕೂಡ ಪನಾಕ್ ಸೊರಗು ರೋಗ ನಿರೋಧಕವಾಗಿರುತ್ತದೆ. ಈ ಪಚ್ಚಬಾಳೆಯನ್ನು ನಾವು ರಫ್ತು ಮಾಡಬಹುದು, ಅಂದರೆ ಎಕ್ಸ್ಪೋರ್ಟ್ ಮಾಡಬಹುದು ಹೊರದೇಶಕ್ಕೆ. ಇನ್ನು ರೋಬಸ್ಟಾ, ಇದು ಮಧ್ಯಮ ಎತ್ತರ ತಳಿಯಾಗಿದ್ದು ಕ್ಯಾವೆಂಡಿಶ್ ಗುಂಪಿಗೆ ಸೇರಿದೆ. ದೊಡ್ಡ ಗಾತ್ರದ ಹೆಚ್ಚು ಗೊನೆಗಳನ್ನು ಹೊಂದಿದೆ. ಧನ್ಯವಾದ. ಬಾಳೆ ಗಿಡದ ಉತ್ಪಾದನಾ ಕ್ರಮಗಳನ್ನು ಸಂಕ್ಷಿಪ್ತವಾಗಿ ತಿಳಿಸಿದ ದರ್ಶನ್ ಅವರಿಗೆ ಧನ್ಯವಾದಗಳು. ಇನ್ನು ಅಂತರ್ ಬೆಳೆ ಮತ್ತು ಮಿಶ್ರ ಬೇಸಾಯದ ಪದ್ಧತಿಗಳ ಬಗ್ಗೆ ತಿಳಿಸಲು ಬರುತ್ತಿದ್ದಾರೆ ಗೀತಾ. ನಮಸ್ಕಾರ. ಅಂತರ ಬೇಸಾಯ ಮತ್ತು ಮಿಶ್ರ ಬೇಸಾಯ, ಅದರಲ್ಲಿ ಮೊದಲನೇದಾಗಿ ಅಂತರ ಬೇಸಾಯ. ಇದೇನಂತಂದ್ರೆ ಒಂದೇ ಜಾಗದಲ್ಲಿ ಅಥವಾ ಒಂದೇ ಸಮಯದಲ್ಲಿ ಎರಡಕ್ಕಿಂತ ಅಥವಾ ಹೆಚ್ಚು ಬೆಳೆಗಳನ್ನು ಒಂದೇ ಅಂದ್ರೆ ನಿಶ್ಚಿತ ಪಂಕ್ತಿಯಲ್ಲಿ ಅಥವಾ ಕ್ರಮದಲ್ಲಿ ಬೆಳೆಸುವುದು. ಮಿಶ್ರ ಪಂಕ್ತಿ ಅಂದ್ರೆ ಅದೇನಲ್ಲ, ಸೇಮ್ ಅಂತರ ಬೇಸಾಯ ತರ, ಆದ್ರೆ ಇಲ್ಲಿ ಕ್ರಮ ಇರಲ್ಲ ಮತ್ತೆ ನಿಶ್ಚಿತ ಪಂಕ್ತಿಯಲ್ಲಿ ನಾವು ಬೆಳೆಸಲ್ಲ. ಇದು ಯಾಕೆ ಮಾಡಬೇಕು ಅಂತರ ಬೇಸಾಯ ಮತ್ತು ಮಿಶ್ರ ಬೇಸಾಯ ಅಂದ್ರೆ, ಇದರಿಂದ ಲಾಭಗಳು ಏನು ಅಂದ್ರೆ, ಈಗ ಒಣ ಬೇಸಾಯದಲ್ಲಿ ನಾವು ಏಕ ಬೆಳೆ ಬೆಳಿತೀವಿ. ಈಗ ಮಳೆ ನಿಂತೋಯ್ತು, ಈಗ ಮಳೆ ಸರಿಯಾಗಿ ಆಗ್ಲಿಲ್ಲ, ಅವಾಗ ಎಲ್ಲ ಬೆಳೆನೂ ಹಾಳಾಗೋಗುತ್ತೆ. ಈಗ ನಾವು ಯಾರು ತೊಗರಿ, ರಾಗಿ ಎರಡನ್ನೂ ಹಾಕಿರ್ತೀವಿ. ಈಗ ಅಟ್ಲೀಸ್ಟ್ ಒಂದಾದ್ರೂ ಬೆಳೆ ಬರುತ್ತೆ ಆ ಮಳೆ ಬರ್ದಿರೋ ಟೈಮಲ್ಲಿ, ಅದರಿಂದ ಅದು ಲಾಭ ಆಗುತ್ತೆ. ಮತ್ತೆ ದ್ವಿದಳ ಧಾನ್ಯಗಳು ನಾವು ಇದನ್ನ ಅಂತರ್ ಬೆಳೆಯಾಗಿ ಉಪಯೋಗಿಸ್ತೀವಲ್ಲ, ಅವಾಗ ನಮಗೆ ಮಣ್ಣಿನ ಫಲವತ್ತತೆಯನ್ನ ಕಾಪಾಡ್ಕೊಬಹುದು. ಮತ್ತೆ ಕಳೆ ನಿವಾರಣೆನ ಸುಲಭವಾಗಿ ನಿಯಂತ್ರಿಸಬಹುದು. ಮತ್ತೆ ಇಳುವರಿಯಲ್ಲಿ ಸುಸ್ಥಿರತೆಯನ್ನು ಕಾಪಾಡಿಕೊಳ್ಳಬಹುದು. ಮತ್ತೆ ಮೇವಿನ ಸಮಸ್ಯೆ ಕೂಡ ನಾವು ತಪ್ಪಿಸಬಹುದು. ಈಗ ರಾಗಿ ಹಾಕಿದ್ರೆ ರಾಗಿನ ನಾವು ಹಸುಗಳ ಮೇವು ಕೊಡ್ಬೋದು, ತೊಗರಿ ಹಾಕಿದ್ರೆ ಅದನ್ನ ಕಾಳು ಮತ್ತೆ ರಾಗಿ ಕಾಳು ಕೂಡ ನಾವು ಮಾರ್ಬೋದು. ಮತ್ತೆ ಅಂತರ ಮತ್ತು ಮಿಶ್ರ ಬೆಳೆಗಳ ತತ್ವಗಳು, ಏಕಧಾನ್ಯ ಜೊತೆ ದ್ವಿದಳ ಧಾನ್ಯಗಳು ಬೆಳೆಸಬೇಕು. ಮತ್ತೆ ಬೆಳವಣಿಗೆ ಹಂತದಲ್ಲಿ ಇವೆರಡು ಬೆಳೆಗಳು ಕೂಡ ಅವು ಕೈಕೊಟ್ಟಿ ಕೊಡಬಾರದು, ಒಂದಕ್ಕೆ ಒಂದು. ಮತ್ತೆ ಅಂತರ ಬೆಳೆಯಾಗಿ ಉಪಯೋಗಿಸೋ ಬೆಳೆ ಇನ್ನೊಂದು ಬೆಳೆಗೆ ಅಂದ್ರೆ ಪ್ರಮುಖವಾಗಿ ಬೆಳೆಸಿರ್ತೀವಲ್ಲ, ಅದಕ್ಕೆ ತೊಂದರೆ ಆಗಬಾರ್ದು, ಅದಕ್ಕೆ ಇನ್ನೂ ಸಹಾಯ ಮಾಡಬೇಕು ಇಳುವರಿ ಹೆಚ್ಚಾಗಕ್ಕೆ. ಆ ಥರ ಬೆಳೆನ ನಾವು ಆಯ್ಕೆ ಮಾಡ್ಕೋಬೇಕು. ಮತ್ತೆ ಎರಡು ಬೆಳೆಗಳ ಸರಾಸರಿ ಇಳುವರಿ ಏಕ ಬೆಳೆಗಿಂತ ಅಧಿಕವಾಗಿರ್ಬೇಕು. ಆ ಥರ ಬೆಳೆಗಳನ್ನ ನಾವು ಆಯ್ಕೆ ಮಾಡ್ಕೋಬೇಕು. ಈಗ ರಾಗಿ ಅಂತ ತಗೊಂಡ್ರೆ ರಾಗಿ ತೊಗರಿ ತಗೊಂತೀವಿ, ಅದನ್ನ ಹೆಂಗ್ ಹಾಕ್ತೀವಿ ಅಂದ್ರೆ 8:1 ಅಂತ ಹೇಳ್ತೀವಿ. 8 ರೋ ರಾಗಿ ಹಾಕಿದ್ರೆ 1 ರೋ ತೊಗರಿ. ಈಗ ರಾಗಿ ಅಳಸಂದೆ ತಗೊಂಡ್ರೆ 8:1 ಅಂತೀವಿ, ಅಂದ್ರೆ 8 ರೋ ರಾಗಿ 1 ರೋ ಅಳಸಂದೆ. ಅದನ್ನ ನಾವು ಕಂಟಿನ್ಯೂ ಮಾಡ್ಕೊಂತ ಹೋಗ್ಬೇಕು. ಮತ್ತೆ ರಾಗಿ ಅವರೇ ಕೂಡ ನಾವು ಅಂತರ್ ಬೆಳೆ ಮಾಡ್ಬೋದು. 8 ರೋ ರಾಗಿ ಹಾಕಿದ್ರೆ 1 ರೋ ಅವರೇ. ಈಗ ಹರಳು ಕೂಡ ಹಾಕ್ಬೋದು ರಾಗಿ ಜೊತೆ. 5 ರೋ ರಾಗಿ ಹಾಕಿದ್ರೆ 1 ರೋ ಹರಳು ಹಾಕ್ಬೋದು. ಈಗ ತೆಂಗಿನಲ್ಲಿ ಬಂದ್ರೆ ಅಂತರ್ ಬೆಳೆ ಯಾವ್ದ್ಯಾವ್ದು ಹಾಕ್ಬೋದು ಅಂದ್ರೆ, ಮೊದಲೇ 8 ವರ್ಷದಲ್ಲಿ ನಾವು ದ್ವಿದಳ ಧಾನ್ಯಗಳು ಹಾಕ್ಬೋದು, ತರಕಾರಿ ಬೆಳೆ ಹಾಕ್ಬೋದು, ಹಣ್ಣಿನ ಬೆಳೆಗಳಾದ ಪಪ್ಪಾಯ, ಪೈನಾಪಲ್ ಆ ಥರ ಬೆಳೆಗಳನ್ನ ಹಾಕ್ಬೋದು. ನೆಕ್ಸ್ಟ್ 8 ರಿಂದ 25 ವರ್ಷಗಳ ಆ ಟೈಮಲ್ಲಿ ಯಾವ್ದು ಹಾಕ್ಬೇಕು ಅಂದ್ರೆ, ನೆರಳನ್ನು ಬಯಸುವ ತಳಿಗಳನ್ನ ಹಾಕ್ಬೇಕು. ಯಾಕಂದ್ರೆ 8 ರಿಂದ ಆದ್ಮೇಲೆ ಹೆಚ್ಚು ವಿಸ್ತಾರ ಆಗುತ್ತೆ, ಎಲೆಗಳೆಲ್ಲ ಹರಡುತ್ತೆ. ಈಗ ಸೂರ್ಯನ ಕಿರಣ ಭೂಮಿಗೆ ಬೀಳೋದು ಕಮ್ಮಿ ಆಗ್ತಾ ಹೋಗುತ್ತೆ. ಆ ಟೈಮಲ್ಲಿ ನಾವು ನೆರಳು ಬಯಸೋದು ಅಂದ್ರೆ, ಈಗ ಶುಂಠಿ, ಅರಿಶಿನ ಇವಕ್ಕೆಲ್ಲ ಸ್ವಲ್ಪ ಸೂರ್ಯನ ಕಿರಣ ಅಷ್ಟೊಂದು ಬೇಡ. ಆ ಥರ ಬೆಳೆಗಳನ್ನ ನಾವು ಹಾಕ್ಬೋದು. 25 ವರ್ಷ ಆದ್ಮೇಲೆ ನಾವು ಕೋಕೋ, ಲವಂಗ, ಕರಿಮೆಣಸು, ತುಳಸಿ, ಕಾಫಿ ಆ ಥರ ಬೆಳೆಗಳನ್ನ ನಾವು ಹಾಕ್ಬೋದು. ಮತ್ತೆ ತೆಂಗಿನ ಜೊತೆ ನಾವು ಮಿಶ್ರ ಬೆಳೆ ಕೂಡ ಹಾಕ್ಬೋದು. ಅದನ್ನ ನಾವು ಹುಲ್ಲುಗಳನ್ನ ಬೆಳೆಸ್ಬೋದು. ಈಗ
ಬಾಳೆಗೆ ಬಂದ್ರೆ ಮೊದಲ 3 ರಿಂದ 4 ತಿಂಗಳಲ್ಲಿ ಅಲ್ಪಾವಧಿ ತರಕಾರಿಗಳು, ದ್ವಿದಳ ಧಾನ್ಯಗಳು ಅವನ್ನ ನಾವು ಬಳಸ್ಬೋದು. ಮತ್ತೆ ಬಾಳೆ ಕೂಡ ಒಂದು ಅಂತರ್ ಬೆಳೆಯಾಗಿ ನಾವು ಬಳಸ್ಬೋದು. ಈಗ ಅಡಿಕೆಯಲ್ಲಾಗಿರ್ಬೋದು, ತೆಂಗಲ್ಲಾಗಿರ್ಬೋದು, ಬಾಳೆನ ಅಲ್ಲೂ ಉಪಯೋಗಿಸ್ಬೋದು. ಮತ್ತೆ ಬಾಳೆನ ಬಹು ಹಂತದ ಬೆಳೆ ಪದ್ಧತಿಯಲ್ಲಿ ಸಹ ಬೆಳೆಸ್ತಾರೆ. ಈಗ ಮಲೆನಾಡು ಸೈಡಲ್ಲಿ ಆ ಕಡೆ ಎಲ್ಲ ಮಳೆಗಳು ಜಾಸ್ತಿ ಅಲ್ವಾ, ಅಲ್ಲಿ ಬಾಳೆ, ಅಡಿಕೆ, ಮೆಣಸು, ಅದೇ ತರ ಯಾವ್ದು ನೆರಳನ್ನು ಬಯಸುವ ಈಗ ಕಾಳು ಮೆಣಸು ಆ ತರ ಎಲ್ಲಾನು ಉಪಯೋಗಿಸ್ತಾರೆ. ಈಗ ಅಂತರ ಬೆಳೆ ಹಾಕ್ಬೇಕು ಅಂದ್ರೆ ಫಸ್ಟ್ ನೀವು ಎಷ್ಟು ಅಂತರ ಕೊಟ್ಟಿರ್ತೀರ ಗಿಡಗಳ ಮಧ್ಯ ಅದು ನೋಡ್ಕೊಬೇಕು. ನೀವು ಅದು ಸರಿಯಾಗಿ ಶಿಫಾರಸು ಮಾಡಿದ ಅಂತರ ಕೊಟ್ಟರೆ ನೀವು ಈ ತರ ಅಂತರ ಬೆಳೆಗಳು ಹಾಕಿದ್ರೆ ನಿಮ್ಗೆ ಇಳುವರಿ ಜಾಸ್ತಿ ಬರುತ್ತೆ. ಇಲ್ಲ ಅದ್ರ ಮಧ್ಯೆ ಕಾಂಪಿಟೇಷನ್ ಜಾಸ್ತಿಯಾಗಿ ಇಳುವರಿ ಕಮ್ಮಿ ಆಗ್ತಾ ಬರುತ್ತೆ. ಅದನ್ನ ನೋಡಿ ನೀವು ಬೆಳೆಗಳನ್ನ ಹಾಕ್ಬೇಕು. ಧನ್ಯವಾದಗಳು. ಅಂತರ್ ಬೆಳೆ ಹಾಗೂ ಮಿಶ್ರ ಬೇಸಾಯ ಪದ್ಧತಿಯ ಬಗ್ಗೆ ತಿಳಿಸಿದಂತಹ ಗೀತಾರ್ ಅವರಿಗೆ ಧನ್ಯವಾದಗಳು. ಇನ್ನು ಅಡಿಕೆ, ತೆಂಗು, ಬಾಳೆ ಉತ್ಪಾದನಾ ಕ್ರಮಗಳ ಬಗ್ಗೆ ಯಾರಿಗಾದರೂ ಏನಾದರೂ ಸಂಶಯ ಇದ್ರೆ ಕೇಳಬಹುದು. ಬಾಳೆಗೂ ಅವರಿಗೂ ಅಂತರ್ ಬೆಳೆನೇ ಸರಿ. ಬಾಳೆ ಅವರೇ ಗಿಡ ಕೂಡ ಎಲ್ಲ ಬಾಳೆಗೆ ಹತ್ತಿ ಬಾಳೆ ತಿಂತಾವಲ್ಲ, ಈಗ ಹಸಿರು ಹುಳ ಬರ್ತಾವ, ಆ ಥರ ಅವೇನಾರ ಪ್ರಾಬ್ಲಮ್ ಅಂದ್ರೆ ನಾವು ಇಲ್ಲಿವರೆಗೂ ಹೇಳಿರೋದು ಎಲ್ಲ ರಿಸರ್ಚ್ ಮಾಡಿ ಅವರು ಯಾವ ಬೆಳೆಗೆ ಯಾವ್ದನ್ನ ಹಾಕ್ಬೇಕು ಮತ್ತೆ ಅದ್ರ ಬೇರ್ಗಳು ಇರುತ್ತಲ್ಲ ಅವನ್ನೆಲ್ಲ ನೋಡಿ ರಿಸರ್ಚ್ ಮಾಡಿ ಹೇಳಿದ್ದಾರೆ. ಅದ್ರಿಂದ ನಾವು ಹೇಳಿದ್ದು. ಅಲ್ಲ, ನೀವು ಹೇಳಿದ್ರೆ ಸರಿ. ಈಗ ನಾವು ನಿಮಗೆ ಒಂದು ರಿಸರ್ಚ್ ಕೂಡ ನಾವು ಬಾಳೆ ಅವರೇ 2 ಹಾಕಿ, ಅಡಿಕೆ 3 ಹಾಕಿ ಅಂತರ್ ಬೆಳೆ. ಈಗ ಅವರೇ ಗಿಡದ ಹಸಿರು ಹುಳು ಬರ್ತಾವಲ್ಲ ಅವೆಲ್ಲ ಬಾಳೆ ತಿಂತಾವಲ್ಲ, ಅದಕ್ಕೆ ಅದನ್ನ ಹಾಕ್ತಾ ಇರ್ತಾರೆ. ಈಗ ಒಂದೇ ಈಗ ಕೀಟಗಳು ಎರಡಕ್ಕೂ ಹಾಕ್ತಿದೆ ಅಂದ್ರೆ ನಾವು ಬಾಳೆ ಅವರೇ ಇರಲಿಲ್ಲ, ರಾಗಿ ಅವರೇ ಇರಲಿಲ್ಲ. ಅಲ್ಲ, ರಾಗಿ ಅವರೇ ಸರಿ. ನಾವು ಅಂತರ್ ಬೆಳೆ ಬೆಳಿಬೇಕು ಅಂದ್ರಲ್ಲವ, ಈಗ ಅದಕ್ಕೆ ಈಗ ಹಾಕ್ಬಿಟ್ಟಿದ್ವಿ ನಾವು, ಅದಕ್ಕೆ ಬೇರೆ ಏನು ಇದು ಮಾಡಬೇಕು. ಈಗ ಒಂದೇ ಕೀಟ ಒಂದೇ ರೋಗ ಇರುತ್ತೆ ಅನ್ಕೊಳ್ಳಿ, ಆ ಥರ ಕ್ರಾಸ್ ನಾವು ಹಾಕಬಾರ್ದು. ಇವಾಗ ಟೊಮೊಟೊ ಜೊತೆಗೆ ಮೆಣಸಿನಕಾಯಿ ಹಾಕ್ತೀವಿ ಅನ್ಕೊಳ್ಳಿ, ಎರಡಕ್ಕೂ ಸೇಮ್ ರೋಗ, ಎರಡಕ್ಕೂ ಸೇಮ್ ಕೀಟ ಇರುತ್ತೆ. ಆ ಥರದನ್ನ ನಾವು ಚೂಸ್ ಮಾಡ್ಕೋಬಾರ್ದು. ಅದೇ ಇವಾಗ ಟೊಮೊಟೊಗೆ ನೀವು ಚೆಂಡು ಹೂವು ಅಥವಾ ಸೇವಂತಿಗೆ ಹಾಕೊಂಡ್ರೆ ಟೊಮೊಟೊಗೆ ಬರುವಂತಹ ಕೀಟಗಳೆಲ್ಲ ಸಹ ಚೆಂಡು ಹೂವು ಬರುತ್ತೆ. ಆವಾಗ ಆ ಚೆಂಡು ಹೂವು ಅಟ್ರಾಕ್ಟ್ ಆಗಿ ಆವಾಗ ನೀವು ಅಲ್ಲಿ ಮ್ಯಾನೇಜ್ ಈಸಿಯಾಗಿ ಮಾಡ್ಕೋಬಹುದು. ಅಂದ್ರೆ ಯಾವುದಕ್ಕೆ ಸೇಮ್ ರೋಗ ಸೇಮ್ ಕೀಟ ಇರುತ್ತಲ್ವಾ ಆ ಥರ ಬೆಳೆಗಳನ್ನ ನೀವು ತಗೋಬಾರ್ದು. ಮತ್ತೆ ಚೆಂಡು ಹೂವಿಗೆ ಮಾತ್ರ ಸ್ಪ್ರೇ ಹೊಡೆದ್ರೆ ಸಾಕಾಗುತ್ತೆ, ಎಲ್ಲ ಬೆಳೆಗೆ ಹೊಡಿಬೇಕು ಅಂತ ಇರಲ್ಲ. ನಾವು ಅದ್ರಲ್ಲಿ ಕಳೆ ತೆಗಿಯಕ್ಕಾಗಲ್ವಲ್ಲ, ಜಾಸ್ತಿ ಕಳೆ ಇರ್ತದಲ್ಲ ಅಂತ ಅವರ ಗಿಡ ಆಗ್ತದೆ. ಕಳೆ ಬರಲ್ಲ ಕಣ, ಬೇಗ ಸ್ಪ್ರೆಡ್ ಆಗ್ತದೆ. ಆ ಹಸಿರು ಹುಳ ಬಂದು ಬಾಳೆ ತಿಂತದೆ. ಅದೇ ದೊಡ್ಡ ಒಂದು ರೌಂಡ್ ನೋಡ್ಕೊಂಡು ಕಾಯಿಸ್ಕೊಂಡು ಏನು ಇವತ್ತು 4 ಗಿಡದಲ್ಲಿ ಇರ್ತದೆ, ನಾಳೆ 40 ಗಿಡ ಗೊತ್ತಾಗಿಲ್ಲ. ಅವ್ರೇನಾಗಿರೋದು ಇದು ಮಾಡಿದಾಗ ಫೋಟೋ ಯಾವುದನ್ನ ಅಲ್ಲದ 6 ಇರಬೇಕು. ಅಡಿಗೆ ಬೆಳೆಯಬೇಕಲ್ಲಪ್ಪ ಅಂತ ಕೇಳಿದ ಅಷ್ಟೇ. ರೈತರಿಗೆ ತಗೊಂಬಂದಿ ಯೂರಿಯಾನ ಆಗ್ಬೋದು, ಕೆಮಿಕಲ್ ಆಗ್ಬೋದು ಪರಿಚಯ ಮಾಡಿಸ್ತಾವ್ರೆ ಯಾರು. ಇವಾಗ ತೆಂಗು ಬಾಳೆ ಹಾಕ್ಬೇಕಾದ್ರೆ ಈಗ ಸಾವಯವ ಅಂಶ ಇರಬೇಕು ಅಂತ ಹೇಳಿದ್ರು. ಯೂರಿಯಾ ಹಾಕ್ತಲೇ ಇದ್ರೆ ಸಾವಯವ ಅಂಶಗಳು ಏನು? ಅದಕ್ಕೆ ಜಾಸ್ತಿ ಅನಿಸಿದ್ರೆ ಅದಕ್ಕೆ ಸುಣ್ಣ ಹಾಕೊಂಡು ಆಮೇಲೆ ಈಗ ತೆಂಗು ಬಾಳೆ ಎಲ್ಲ ಹಾಕ್ಬೇಕಾದ್ರೆ ಸಾವಯವ ಅಂಶ ಇರ್ಬೇಕು ಅಂತ ಒಂದು ಪದ ಹೇಳಿದ್ರು. ಅದು ನಮ್ಗೆ ಯಾರಿಗೂ ಗೊತ್ತಿಲ್ಲ ಏನ್ ಸಾವಯವ ಅಂಶ. ಕೊಟ್ಟಿಗೆ ಗೊಬ್ಬರ ಹಾಕ್ಬೇಕು ಅಂತ ಹೇಳಿದ್ರಿ, ಮಣ್ಣೊಳಗೆ ಸಾವಯವ ಅಂಶ ಇರ್ಬೇಕು ಅಂತ ಹೇಳಿದ್ರಿ. ಏನ್ ಸಾವಯವ ಅಂಶಗಳು ಯಾವ್ಯಾವ? ಅದು ಕಾರ್ಬನ್ ಕಂಟೆಂಟ್, ಅದು ಸಾವಯವ ಹಿಂಗಲ್ಲ. ನೀವು ಇಂಗ್ಲಿಷ್ ಅಲ್ಲಿ ಬಿಡಿ, ಕನ್ನಡದಲ್ಲಿ
ರಸಸಾರ ಅಂತ ಪಾಪ ಹೇಳ್ದವನು ಕನ್ನಡದಲ್ಲೇ ಆರು ಇರ್ಬೇಕು ಅಡಿಕೆ ಗಿಡದಲ್ಲಪ್ಪ. ಯಾವ ರಾಜ್ಯದಲ್ಲದು ಆರು ದೇಶದಲ್ಲಿ ಎಲ್ಲೂ ಇಲ್ವೇ ಇಲ್ಲ. ತಾಯಿ 1% ಇಲ್ವಲ್ಲ ನಮ್ಮ ದೇಶದಲ್ಲಿ, 1% ಇಲ್ಲ ರಸಸಾರ. ನೀವು ಪರೀಕ್ಷೆ ಮಾಡಿ ನೋಡಿ. ಹೂ ಕಣಮ್ಮ, ಮಣ್ಣಿನ pH ಲೆವೆಲ್ ಏನು ಆರ್ಗ್ಯಾನಿಕ್ ಬಟ್ ನಮ್ ಸಾವಯವ ಇಂಗಾಲ 1%ಗಿಂತ ಕಡಿಮೆ ಐತೆ. ನಾವು ಸೈಂಟಿಫಿಕಾಗಿ ಸ್ವಲ್ಪ ಹಾಕಿಂತಾನೆ ಹೇಳಿರ್ತಾರೆ. ಈಗ ಫಾರ್ಮಸಿ ಯೂರಿಯಾ ಹಾಕಿದ್ರೆ ಜಾಸ್ತಿ ಬರುತ್ತೆ ಅನ್ನೋ ಅಸಂಶನಲ್ಲಿ ಜಾಸ್ತಿ ಹಾಕಿ ಆ ತರ ಆಗಿದೆ. ನಾವು ರೆಕಮೆಂಡ್ ಮಾಡ್ಬೇಕಾದ್ರೆ ಇಲ್ಲೇ ಇರ್ಬೇಕಾದ್ರೆ ಈಗ ಈ ಪತ್ರಿಕೆ ತಗೊಂಡು 10, 50 ಅಂತಾನೆ ಹೇಳ್ತೀವಿ. ಅದೇ ನೀವು ರೊಕ್ಕ ಬರುತ್ತೆ ಅಂತ ಹೇಳಿ ಅಡಿಕೆ ಒಳಗೆ ಎಲ್ಲ ಇದನ್ನ ಮಾಡ್ತೀರಾ. ಅದೇ ನೀವು ರಾಗಿ ಒಳಗೆ ಹಾಕ್ತೀರಪ್ಪ. ಈಗ ಹಂಗೆ ಹೇಳೋರು ಯಾಕೆ ಸಬ್ಸಿಡಿ ಲಾಭ ಇದಾಗಬೇಕು ರೈತರಿಗೆ ಫರ್ಟಿಲೈಸರ್ ಕೊಡ್ತಾ ಅಲ್ಲಪ್ಪ. ಈಗ ಏನೋ ಅಂತ ಹೇಳಿದ್ರೆ ಬೆಳಗ್ಗೆ 100 ಗ್ರಾಮ್ ಸಾರಜನಕ ಕೊಡ್ಬೇಕು. 100 ಗ್ರಾಮ್ ಅಂದ್ರೆ ಎಷ್ಟಪ್ಪ? 100 ಗ್ರಾಮ್ ಸಾರಜನಕ ಅಂದ್ರೆ 200 ಗ್ರಾಮ್ ಯೂರಿಯಾ ಹಾಕ್ಬೇಕು ಬರುತ್ತೆ ಅಂತ. 100 ಗ್ರಾಮ್ ಅಲ್ಲಿ 46 ಗ್ರಾಮ್ ಸಾರಜನಕ, ಅದಕ್ಕೆ 200 ಗ್ರಾಮ್ ಪರ್ ಪ್ಲಾಂಟ್ ಹಾಕ್ಬೇಕು. ಒಂದು ಗಿಡಕ್ಕೆ 200 ಗ್ರಾಮ್. ಅದೇನು ಮೂಟೆಯಲ್ಲಿ ಬರೀ 46% ಹೇಳ್ತಾರೆ. 100 kg 46 kg ಮಾತ್ರ ಬಂದು ಬಾಕಿದೆ ಏನದು? ಬಾಕಿದೆ ಅದು ಬೇಸ್ ಮೆಟೀರಿಯಲ್ ಅಂತ ಇರುತ್ತೆ. ಅದನ್ನ ಹಿಡಿದಿಟ್ಕೊಳ್ಳೋಕೆ ಸಮುದ್ರದ ವೇಸ್ಟ್ ಅಂತ ತುಂಬಿಸ್ಬಿಟ್ಟು ಅವ್ರಿಗೆಲ್ಲ ಮಂತ್ರ ಮಾಡ್ಬಿಟ್ಟು ಹಾಕಿ ಸಮುದ್ರದ ವೇಸ್ಟ್ ಫರ್ಟಿಲೈಸರ್ ಇರೋದಲ್ಲ. ಸಮುದ್ರ ತೀರದಲ್ಲಿ ಅದು ವೇಸ್ಟೇ ತುಂಬ ಕಳ್ಸೋದು. ಅದು ಹಾಕಿದ್ರು ಒಂದ್ಸರಿ ಬಿಡಿಸಿದ್ರೆ ಲಕ್ಷಾಂತರ ಟನ್ ಭೂಮಿಗೆ ಸಾರಜನಕ ಬರ್ತದೆ. ಬೇಕೇ ಇಲ್ಲ. ಯಾಕೆ ಕೆಮಿಕಲ್ ಬೇಕಿಲ್ಲ. ಸುಮ್ಮನೆ ಪಾಪ ಪಾಠ ಮಾಡ್ತಾರೆ, ಭೂಮಿಯಲ್ಲಿ ಬರುತ್ತಾರೆ. ಬಾಳೆ ಹಾಕ್ಬೇಕಾದ್ರೆ ಸಾವಯವ ಅಂಶ, ಸಾವಯವ ಅಂಶಗಳು ಯಾವ್ಯಾವು ಅಂತಾನೆ ಗೊತ್ತಿಲ್ವಲ್ಲ. ಗೊಬ್ಬರ ಹಾಕೋದು, ಮಾಮೂಲಿ ಹೊಗೆ ಎಲೆ ಅವನ್ನೆಲ್ಲ ತಿಂದು ನೀವೇನು ಫರ್ಟಿಲೈಸರ್ ಬುಡಕ್ಕೆ ಹಾಕೊಂಡ್ಬಂದ್ರೆ ಎಷ್ಟು ದಿನ ಬರುತ್ತದು? ಸೂಕ್ಷ್ಮಾಣು ಕೀಟಾಣು ಇದ್ರೆ ತಾನೇ ಅಲ್ಲಿ ಬರ್ತದ್ದು. ನೀವು ಫರ್ಟಿಲೈಸರ್ ಹಾಕಿದ್ರೆ ಒಂದು ಎರೆಹುಳ ಇಟ್ಕೊಂಡ್ಬಂದು ಒಂದೇ 2 ಕಾಳು ಹಾಕಿ ಅಷ್ಟಪ್ಪ ಎರೆಹುಳನೇ ಸತ್ತೋಯ್ತದೆ. ಕಣ್ಣಿಗೆ ಕಾಣಿಸ್ತಾ ಸೂಕ್ಷ್ಮಾಣು ಜೀವನ ಬದುಕ್ತಾವ ನಿಮ್ಮ ಔಷಧಿ ಹಾಕಿದ್ರೆ. ಫರ್ಟಿಲೈಸರ್ ಹಾಕಿದ್ರೆ ಯಾವ್ದು ಅಂತ ಸಾಯಲ್ಲ ಅನ್ಸೋದು. ಈಗ ತಗೊಂಡ್ಬರೋ ಈಗ ತೋರಿಸ್ತೀನಿ. ಈಗ ಸೂಕ್ಷ್ಮಾಣು ಜೀವಾಣು ಏನು ಮಾಡಲ್ಲ. ಅದಕ್ಕೆ ಹಾಕಲ್ಲ, ಭೂಮಿಗೆ ಹಾಕ್ತೀವಿ. ಒಂದ್ ನಿಮಿಷ ಇಲ್ಲಿ ಅದು ಕ್ಲಾರಿಫೈ ಕೊಡ್ತೀನಿ. ನೀವು ಹೇಳಿದ್ರಿ ತಗೊಂಡನ್ನ ನಾವು ಅದಕ್ಕೆ ಬ್ಯಾಕ್ಟೀರಿಯಾಗ ಹಾಕ್ತೀವ, ಬುಡಕ್ ಹಾಕ್ತೀವಿ ಅಂತ ಹೇಳ್ತಾ ಇದ್ದೀರಾ. ಈಗ ಯಾವುದೇ ಮರ ಗಿಡ ಸಸ್ಯ ಆಹಾರ ತಿನ್ನೋದು ನೀವು ಡೈರೆಕ್ಟ್ ಕೊಟ್ಟಂತ ಫರ್ಟಿಲೈಸರ್ನ ತಿನ್ನುತ್ತಾ, ಜೀವಿಗಳು ತಿಂಡಿ ಕರಗಿಸಿ ಕೊಟ್ಟಿದ್ನ ತಿನ್ನುತ್ತಾ? ನೀವು ಡೈರೆಕ್ಟ್ ಹಾಕಿದ್ನ ಗಿಡ ತಿನ್ನುತ್ತಾ? ಯಾವುದೇ ಕಾರಣಕ್ಕೂ ಸೈಂಟಿಸ್ಟ್ಗಳನ್ನ ನಾವು ಸರಿ ಮಾಡ್ತೀವಿ. ಬ್ಯಾಕ್ಟೀರಿಯಾಗಳು ತಿಂಡಿ ಕರಗಿಸಿ ಕೊಟ್ಟಿದ್ನ ತಿನ್ನುತ್ತೆ. ಆಯ್ತಾ? ಈಗ ಫರ್ಟಿಲೈಸರ್ ನೀವು ವಿಷ ಅಂತ ಹೇಳಿದ್ಮೇಲೆ ಅದು ತಿಂದ್ಮೇಲೆ ಯಾಕೆ ಬ್ಯಾಕ್ಟೀರಿಯಾ ಸಾಯಲ್ಲ? ಅದು ಕೊಂಡ್ಕೊಂಡಿರುತ್ತಲ್ಲ, ಎಷ್ಟು ದಿವಸ ಹೊಂದ್ಕೊಳ್ಳುತ್ತಪ್ಪ. ಅದಕ್ಕೆ ಅಂತ ಬೇರೆ ಬ್ಯಾಕ್ಟೀರಿಯಾ ಬಂದ್ಬಿಟ್ಟಾಗ ಈ ಸಮತೋಲನ ಅಂತ ಬಂದ್ರೆ ಎಲ್ಲ ಇತ್ತು. ಅದೇ ಸಮತೋಲನ ಮಾಡಕ್ಕೆ ನೀವು ಕೊಟ್ಟಿಗೆ ಗೊಬ್ಬರ ಹಾಕಿದ್ರಿ. ನೀವು ಅಲ್ಲಿ ಕೊಟ್ಟಿಗೆ ಗೊಬ್ಬರ ಹಾಕೋದು, ಅಲ್ಲಿ ಜೀವಿ ಬಂದಿದ್ನ ಇಲ್ಲಿ ಹಾಕಿದ್ ನೀವು 10 ನಿಮಿಷ ಸತ್ತೋದ್ರೆ ಇನ್ನೆಲ್ಲಿ ಬಂತು? ಬ್ಯಾಲೆನ್ಸ್ ಇರುತ್ತೆ. ನೀವು ಇಷ್ಟು ಹಾಕಿದ್ರೆ ಇಲ್ಲಿ ಇರ್ಬೇಕು ಕೂಡ ವ್ಯವಸ್ಥೆ. ಅದ್ರ ಜೊತೆ ನಾವು ರಕ್ಷಣೆ ಮಾಡ್ತೀವಿ. ಆದ್ರೆ ನೀವು ಯಾರು ಹಾಕಲ್ಲ. ಅದೇ ನಿಮ್ಗೆ ಅದನ್ನ ರೈತರಿಗೆ ಬೆಳೀತಿನ ಪದ್ಧತಿಗಳನ್ನ ಹಾಕೋದು, ಇದನ್ನ ಹಾಕೋದು ಮಾಡಿದವ್ರೆ ಆಯ್ತಾ? ಹೈಬ್ರಿಡ್ ಬೇಗ ರೈತರು ತಲೆ ತುಂಬಿ ಇದನ್ನ ತಂದಿದ್ದೆ ಕೃಷಿ ಡಿಪಾರ್ಟ್ಮೆಂಟ್ ಇಂದ. ನಾವು ತಿನ್ನಕ್ಕೆ ಇದ್ದಿದ್ದಿಲ್ಲ, ಅದಕ್ಕೆ ಆ ಲೆವೆಲ್ಗೆ ತಂದಿಟ್ಟಿದ್ರು. ಈಗ ಅವ್ರು ಪಾಠ ಮಾಡ್ಯಾರ, ಅವ್ರು ಪರ್ಸನ್ ಹೇಳೋರೆ ತಿಳ್ಕೊಂಡ್ರೆ ಪ್ರಾಕ್ಟಿಕಲ್ ಅನುಭವ ಆಗಲಿ ರೈತರಿಂದ ಅವರು ಬೇಕಿಲ್ಲ ಭೂಮಿಗೆ. ಅಂತರ ತಂತ್ರ ಗುಂಡಿ ತಡಿಬೇಕು ಅಂತ ನಾವು ತೆಂಗಿನಕಾಯಿ ಬಿದ್ದು ಇರ್ತದ್ರೆ ಅದು ಹೆಂಗ್ ಸದೃಢ ನಿಂತಬೇಕು ಅಂತ ಗೊತ್ತಿರ್ತದೆ. ಅದೇ ಬೇರೆ ಉದ್ಯೋಗವಾಗೇ ಇರ್ತದೆ. ಕೇರಳದಲ್ಲಿ ಹಾಕದೇ ಇಲ್ಲ. 100 ಸಾವಿರಾರು ಮರ ಅವೇ ಹುಟ್ಟಿರ್ತಾರೆ. ಅದೇ ಎಲ್ಲ ಅವೇ ಸುಮ್ಮನೆ ಇವೆಲ್ಲ ಇವ್ರು ಅಳತೆ ಇಷ್ಟು ನೀರು ಕೊಡ್ಬೇಕು ಅಂತ ಗೊತ್ತಿರ್ತದೆ. ವಾತಾವರಣದಲ್ಲಿ ನೀರು ಇರ್ತದೆ. ಇವನೇ ವಿಜ್ಞಾನಿಗೆ ಹೇಳ್ತಾರೆ 20 ಲೀಟರ್ ತಗೋತೀನಿ, 20 ಲೀಟರ್ ಕೊಡುವಂತ.
ಇವ್ರ ಭೂಮಿಗೆ ದಿನ ನೀರು ಬಿಟ್ರು ಸಾಕಾಗಲ್ಲ. ರೆಡ್ ಸಾಯಿಲ್ ಮಳೆ ಭೂಮಿಗೆ ತಿಂಗಳು ಕೊಡೋದೇ ಬೇಡ. ಎಲ್ಲರೂ ಹೇಳ್ತಾರೆ ತೆಂಗಿಗೆ 20 ಲೀಟರ್ ಕೊಡಿ, ದಿನಕ್ಕೆ 30 ಲೀಟರ್ ಕೊಡಿ, ಅದು ಬೇಕಿಲ್ಲ. ಅದೇ ಗೊತ್ತಾಗ್ತದೆ. ಅದು ಬೇಕು ಅಂದ್ರೆ ಆ ವಾತಾವರಣದ ಸಾಕಾಗ್ತದೆ. ನೀರು ಬಿಡಬೇಕು ಅಂದ್ರೆ ಒಂದು ತೋಟಕ್ಕೆ ನೀರು ಬೇಗ ಇಲ್ಲ ಅಂತ ಕಂಡಿದ್ದು ಕರೀತಾ ಇದ್ರೆ ಕಳೆ ಏನಾದ್ರು ಬತ್ತೈತಾ ನೋಡಿದ್ರೆ ನೀರು ಬೇಕು. ಅದು ಪಕ್ಕದ ಕಳೆ ಬತ್ತಿಲ್ಲ ಅಂದ್ರೆ ನೀರೇನು ಬೇಕಿಲ್ಲ. ಸಾವಯವ ಇಂದಲ್ಲ ಅಂದಲ್ಲ ಏನ್ ಕಮ್ಮಿ ಆಗಿ ಫರ್ಟಿಲೈಸರ್ ಹಾಕಿ ಅಂತ ಅಂದ್ವಿ. ಫರ್ಟಿಲೈಸರ್ ಹಾಕಿದ್ರೆ ಕಡಿಮೆ ಆಗಿಲ್ಲ, ಸಾವಯವ ಇಂಗಾಲ ಹಾಕಿಲ್ಲ ಅದು ಕಡಿಮೆ ಆಗೈತೆ. ಸಾವಯವ ಇಂಗಾಲ ಮೊದಲು ಎಲ್ಲರ ಮನೆಗೂ ಹಸು ಇದ್ವು, ಇವಾಗ ಎಲ್ಲ ಕರ್ಕೊಳ್ಳೋದು ಕಡಿಮೆ ಆಗಿಲ್ಲ ಇಂಗಾಲ. ಇಂಗಾಲ ಹಾಕಿಲ್ಲ ಅಂದ್ರೆ ಇಂಗಾಲ ಎಲ್ಲರ ಮನೆಗೂ ಹಸುನಿಲ್ಲ ಅಂದ್ರೆ ಈಗ ಸಾಯಿಲ್ ಕಾರ್ಬನ್ ಎಷ್ಟೈತೆ ಅಂತ ನೋಡ್ಸಿ ಗೊತ್ತಾಯ್ತದೆ. ಈಗ 10-15 ರಾಜ್ಯದಲ್ಲಿ ಸಾವಯವ ಮರುಭೂಮಿ ಇರೋದು 0.4 ಮರುಭೂಮಿಗೆ. ಈಗ ಪಂಜಾಬಲ್ಲಿ 0.4 ಇರುತ್ತೆ, ರಾಜಸ್ಥಾನದಲ್ಲಿ ಇರುತ್ತೆ, ಎಲ್ಲ ಕಡೆ ಅಲ್ಲೇ ಹರಿಯಾಣದಲ್ಲಿ ಇರುತ್ತೆ. ವಿದ್ಯಾವಂತರು ಎಲ್ಲ ವಿದ್ಯಾವಂತರು ರೈತರು ಮಕ್ಕಳು ಫುಲ್ ಅವನ್ನೇ ರೆಕಾರ್ಡ್ ಮಾಡ್ಕೋಬೇಕು. ಈಗ ಸುಭಾಷ್ ಪಾಳೇಕರ್ ಪದ್ಧತಿ ಐತೆ, ಹೋಗೋದು ಐತೆ, ನಾರಾಯಣ ರೆಡ್ಡಿ ಅವ್ರದ್ದು ಐತೆ. ಇವೆಲ್ಲ ಸಾವಯವ ಕೃಷಿಕರು. ಇವ್ರು ಏನೂ ಅಂಗಡಿಯಿಂದ ತಾಂಬನಿ ಅಂತ ಒಂದು ಹೇಳಿಲ್ಲ. ರೈತ ₹1 ಹಾಕದಲ್ಲೇ ವ್ಯವಸಾಯ ಮಾಡಬೇಕು. ಅವನು 0 ಬಜೆಟ್ ಫಾರ್ಮಿಂಗ್ ಮಾಡಬೇಕು. ಇಲ್ಲಿ 1 ಎಕರೆಗೆ 26,000 ಖರ್ಚು ಮಾಡಿಬಿಟ್ಟು ಕರೆಗೆ ಉಳಿದು ದಳೆ ಹೊಂಟೋಯ್ತು. ಅದಕ್ಕೆ ಈ LIC ಕಟ್ಬಿಟ್ಟು ಬೆಳೆ ವಿಮೆ ಕೊಡ್ತೀವಿ ಅನ್ನೋದು, ಅದಕ್ಕೆ 10 ವರ್ಷಕ್ಕೆ ಕೊಡೋದು. ಕಬ್ಬು ಹಾಕ್ತಾ ಕತೆ ಏನಾಯ್ತದೆ, ಕಬ್ಬು ಫ್ಯಾಕ್ಟ್ರಿಯನ್ನು ಕಡಿತೀನಿ ಅಂದರೆ ಕಡಿಯಲ್ಲ, 13 ತಿಂಗಳಿಗೆ ಕಡಿಬೇಕು. ಸೋಲಂಗಿ ಬಂದು ನಿಂತಿರ್ತದೆ ಬೀದಿಯಿಂದಲೇ ಕಡಿ ಬೆಂಕಿಕ್ಕಿದ್ದ ದಿನ ಐತೆ. ಗದ್ದೆ ಭತ್ತ ಬೆಳೆಯೋರಿಗೆ ಏನಾಯ್ತದೆ, ನೀರು ಗೊತ್ತಿಲ್ಲ ಜನಕ್ಕೆ. ಒಂದೇ ಸಲ ನೀರು ತುಂಬ ಹಾಕ್ಬೇಕು, ನೀರು ತುಂಬ ಭತ್ತಕ್ಕೆ ನೀರೇ ಬೇಕಿಲ್ವಂತೆ. ಏರೋಬಿಕ್ನಲ್ಲಿ ಬೆಳೆದ್ರೆ ಭತ್ತಕ್ಕೆ ಬರೀ ಹನಿ ನೀರಾವರಿಯಲ್ಲಿ ಬಿಟ್ಟರೆ ಭತ್ತ ಬೆಳಿಬೋದು. ನಮ್ಮ ಜನ ಏನು ಮಾಡ್ತಾರೆ, ಕುತ್ತಿಗೆ ತಕ್ಕ ನಿಲ್ಲಿಸ್ಬಿಟ್ಟು ಅದು ಈ ಒಣದಂಗೆ ಮಾಡ್ಬಿಟ್ಟು ಅದಕ್ಕೆ 2 ಕಾಲ ಭತ್ತ ಬೆಳೆಸ್ತಾರೆ. ಏರೋಬಿಕ್ನಲ್ಲಿ ಬೆಳೆದ್ರು 10 ಪಟ್ಟು ಭತ್ತ ಬೆಳೀತಾರೆ. ಅವೆಲ್ಲ ಸಾವಯವ ಭತ್ತಗಳು. ಏನು ರಾಜಮುಡಿ, ಗೌರಿ ಸಣ್ಣ ಇಂಥವು ಬೆಳಿಬೋದು. ಈ ಯಾವ ಬೇರೆವು ಬೆಳೆಯೋಕ್ಕಾಗಲ್ಲ ಅವನ್ನ. ಈಗ ಒಂದು ತೋಟಗಾರಿಕೆ ಬೆಳೆ ಮಾಡಿದ್ರೆ ಬಹುಮಹಡಿ ಪದ್ಧತಿಯಲ್ಲಿ ಬೆಳೆಯೋದು. ದೊಡ್ಡದಾಗಿ ಎತ್ತರವಾಗಿ ಬೆಳೆಯೋದು, ಅದಕ್ಕಿಂತ ಚೂರು ಕಮ್ಮಿ ಬೆಳೆಯೋದು, ಅದಕ್ಕಿಂತ ಕಮ್ಮಿ ಬೆಳೆಯೋದು. ಈ ಥರ ಬಹು ಬೆಳೆ ಬೆಳಿಬೇಕು. ಒಂದು ಫೇಲ್ಯೂರ್ ಆದರೂ ಒಂದು ಬರ್ತದೆ. ಏನೋ ಪುಣ್ಯಕ್ಕೆ ತೆಂಗು 8,000 ಇದ್ದಿದ್ದು ಇವತ್ತು 12,000 ಆಗದೆ, 13,000 ಆಗದೆ, ಹೆಂಗೋ ಆಯಿತು. ತೆಂಗು ಒಳಗಡೆ ಬಾಳೆ ಗಿಡ ಎಲ್ಲಿ ಬೆಳಿಬೇಕು ಅಂದ್ರೆ ಈ ನೀವು ಪಚ್ಚ ಬಾಳೆನ ಎಲ್ಲಿ ಬೇಕಾದ್ರೂ ಬೆಳಿಬೋದು, ಬಿಸಿಲು ತರಕಾರಿ. ಏಲಕ್ಕಿಗೆ ಒಂದು ಐತೆ, ಸೂರ್ಯನ ಬೆಳಕಿನ TMF ಅಲ್ಲಿ ಅಳಿತಾರೆ. ಮಧ್ಯಾಹ್ನದ ಬಿಸಿಲಿಗೆ ಬಾಳೆ ಗಿಡ ನೀವೆಲ್ಲರೂ ನೋಡಿ ಸ್ವರ್ಗೋಗಿರ್ತೈತದೆ. ಏಲಕ್ಕಿ ಬಾಳೆ ಅತಿ ಬಿಸಿಲು ಕಂಡ್ರಾಗಲ್ಲ. ಸ್ವಲ್ಪ ಶೇಡ್ ಇರಬೇಕು, ನೆಳ್ಳಿರಬೇಕು, ಅಲ್ಲಿ ಸಮೃದ್ಧಿಯಾಗಿ ಬೆಳೀತದೆ. ನೀನು ಒಂದ್ಸರಿ ಏಲಕ್ಕಿ ಬಾಳೆ ಹಾಕಿದ್ರೆ 30 ವರ್ಷ 40 ವರ್ಷ ಸಮೃದ್ಧಿಯಾಗಿ ಬೆಳಿಬೋದು. 30 ವರ್ಷ 40 ವರ್ಷ. ಫರ್ಟಿಲೈಸರ್ ಹಾಕಿದ್ರೆ 2 ವರ್ಷ. ಯಾಕೆಂದ್ರೆ ಸರು ರೋಗ ಬರ್ತದೆ, ಬೆಂಕಿ ರೋಗ ಬರ್ತದೆ, ಸತ್ತೋಯ್ತದೆ, ಮುಗಿತವನು ಗುಂಡಿ ಹೊಡಿಸ್ತಾ ಆಗ್ತಾ. ಈಗ 15 ವರ್ಷದಲ್ಲಿ ಆಗಿರೋದು ನಂದು ಇನ್ನೂ ಆಯ್ತು. ನಾನು ಅಡಿಕೆ ಗಿಡ ಎದ್ದೊಳ್ಳಿ ಅಂತ ಕಿತ್ತಾಕೊಂಡ್ ಬರ್ತೀನಿ, ಹಂಗೂ ಬರ್ತದೆ ಐತೆ. ಅತಿ ನೀರು ನೋಡಿಲ್ಲ, ಬೇಸಿಗೆಲ್ಲೂ ಆಗಲಿ ಮಳೆಗಾಲದಲ್ಲೂ ನೀರು ನೋಡಿಲ್ಲ, ಅದೇನು ಕಾಳು ಹಾಕಿಲ್ಲ. ಮನೆ ಇದ್ದವ ಕರ್ಕೊಂಬಂದ್ರೆ ಅಷ್ಟೇ. ನಾನು ಹಿಂಗೆ ಸಾವಯವ ಮಾಡಬೇಕು. ಭೂಮಿ ಓಡಬಾರ್ದು, ಜಾಸ್ತಿ ಕುಣಿಬಾರ್ದು, ಯಾವುದ್ರಲ್ಲಿ ನೀವು ಓಡಾಡಬಾರ್ದು. ಭೂಮಿಲಿ ಈ ಸೂರ್ಯನ ಬಿಸಿಲು ಬಿತ್ತು ಅಂದರೆ ಸೂಕ್ಷ್ಮ ಜೀವಾಣು ತಡೆಯೋಕ್ಕಾಗಲ್ಲ. ಅದಕ್ಕೆ ಮಲ್ಚಿಂಗಲ್ಲಿ ಇರಬೇಕು, ಅದು ಮರೆ ಒಳಗಡೆನೇ ಇರಬೇಕು. ಅದಕ್ಕೆ ಏನೇ ಬೆಳೆ ಬೆಳೀಲಿ ಅದರ ಎಲ್ಲ ಹೊದಿಕೆ. ಭೂಮಿ ಸ್ವಚ್ಛವಾಗಿರ್ಬೇಕು, ಬೆಂಕಿ ಹಾಕಿಬಿಟ್ಟು ಸುಡುಮಣ್ಣು ಮಾಡಬೇಕು ಅಂತ ಹೇಳ್ಬಿಟ್ಟು ಇರೋ ಗರಿ ಪರಿನೆಲ್ಲ ತಗೊಂಡು ಹಾಕಿಬಿಟ್ಟು ಸಾವಯವ ಇಲ್ಲಿ ಏನು ಸಿಗ್ತದೆ ಎರೆಹುಳಲ್ಲಿ ಎಲ್ಲಿರ್ತೈತದು.
ಯಾವ್ದಾದ್ರು ರೋಗ ಹೇಳಪ್ಪ ಮೊದಲು ತಡೆದ್ಬಿಟ್ಟು ಸುಡಿ ಅಂತಾನೆ ಹೇಳೋದು. ಈಗ ಒಂದು ಎರೆಹುಳು ಐತೆ ಅಂತ ಕಂಡುಹಿಡಿಬೇಕಂದ್ರೆ ಒಂದು ನಾಟಿ ಹಸು ಕೆಟ್ಟ ಕಾರಣ ಒಂದು ಸುಡಿ ಭೂಮಿ ಹಾಕಿದ್ರೆ ಹಿಂದೆ ಹಾಕು ಸಾಕು, ಬೆಳಿಗ್ಗೆ ರಂಧ್ರಗಳು ಏರ್ಪಟ್ಟಿರ್ತಾರೆ. ಇಷ್ಟಪ್ಪ ಆಡ್ನೆಲ್ಲ ನೀನು ಅರೆಕೋಲ್ ಹಾಕೋಕ್ಕಾಗಲ್ಲ, ಅಂಥ ನೆಲದಲ್ಲಿ ರಂಧ್ರ ಏರ್ಪಟ್ಟಾಗಿರ್ತೈತೆ. ಬರೀ ಒಂದು ನೈಟ್ ಹೊತ್ತು ಸಗಣಿಗೆ ಅಷ್ಟು ಸತ್ವವಾಯ್ತು. ಜೀವಾಮೃತ ಮಾಡಬೇಕು. ಗೋಕೃಪಾಮೃತ ಅಂತ ಈಗ ಹೊಸ ಆವಿಷ್ಕಾರ ಆಗೈತೆ. 16 ನ್ಯೂಟ್ರಿಯೆಂಟ್ ಐತೆ, ಅದ್ಭುತವಾಗಿ. ಅದೊಂದೇ ಸಾಕು, ನೀನು ಏನು ಹಾಕೋದು ಬೇಡ. ಕೊಟ್ಟಿಗೆ ಗೊಬ್ಬರ ಇದ್ರೆ ಒಂದಿಷ್ಟು ಹಾಕು, ಅದು ಬರೀ ಸ್ಪ್ರೇ ಮಾಡು. ಜೀವಾಮೃತ ಮಾಡೋಕ್ಕೆ ಕಷ್ಟ ಇರ್ತೈತೆ. ಗೋಕೃಪಾಮೃತ ಭಾರಿ ಈಸಿ. ಜೀವಾಮೃತಕ್ಕೆ ಸಗಣಿ ಬೇಕು, ಬೆಂದ ಬೇಕು, ಬೆಲ್ಲ ಬೇಕು, ಮತ್ತೆ ಮಣ್ಣು ಬೇಕು. ಗೋಕೃಪಾಮೃತಕ್ಕೆ ಬರೀ ಕಲ್ಚರ್ 2 ಲೀಟ್ರು 2 ಲೀಟ್ರು ನಾಟಿ ಹಸಿನ ಮಜ್ಜಿಗೆ, ಬೆಲ್ಲ ಇಷ್ಟು ಹಾಕಿದ್ರೆ ಸುಲಭ ಹೋಯ್ತದೆ. ಇದು ತೆಳವಾಗಿರ್ತದೆ. ಡ್ರಿಪ್ ಅಲಾರ ಕೊಡ್ಬೋದು, ರೈಬೋದು. ಇಲ್ಲ ನಲ್ಲಿ ಬಿಟ್ಬಿಟ್ಟು ನೀರು ಹೋಗುತ್ತೆ ಹೋದ್ರೆ 20 ದಿನಕ್ಕೆ ಒಂದ್ಸರಿ ಸುಮ್ಮನೆ ಒಂದು ಕೊಟ್ಕೊಂಬಂದ್ರೆ ಬಂಗಾರದಂಗಿರ್ತದೆ ಭೂಮಿ. ಎಂಥ ಕಲ್ಲು ಭೂಮಿನೂ ಏನಾರ ಈ ಭೂಮಿ ಬೆಳೆ ಬೆಳಿಬೇಕು, ಒಂದೇ ಬೆಳೆ ಬೆಳೆಸಬಾರ್ದು. ಒಳ್ಳಿನ ಆಪ್ಷನ್ ಒಂದು 10 ಥರ ಧಾನ್ಯ ಒಟ್ಟಿಗೆ ಮಿಕ್ಸ್ ಮಾಡಿ ಬಿಟ್ಬೇಕು. ಭೂಮಿಗೆ ಅವು ಸೂಕ್ಷ್ಮಗಳು, ಹುಳಿ, ಉಪ್ಪು, ಖಾರ ಎಲ್ಲ ಥರದ್ದು ಬೇಕು. ಹೆಸರು ಒಂಥರ, ಉದ್ದು ಒಂಥರ ಒಗರು ಕೊಟ್ಟರೆ ಹೆಸರು ಒಂಥರ ಕೊಡ್ತದೆ, ಹುರುಳಿ ಒಂಥರ ಕೊಡ್ತದೆ, ಹುಚ್ಚೋಳು ಒಂಥರ ಕೊಡ್ತೈತೆ. ಹುಚ್ಚೋಳು ನೋಡಿಲ್ಲ, ಅಲ್ಲೇ ದೀಪಾವಳಿಗೆ ಸಾವಂತಿಗೆ ಹೊತ್ತು ತುಂಬಿಟ್ಟು ಇಲ್ಲಿಗೆ ಗಾಣ ಇತ್ತು. ಹುಚ್ಚೋಳೆಣ್ಣೆ ಇಲ್ಲಿ ಆಡೋರು ಇಲ್ಲೇ ಇದೇ ಜಾಗದಲ್ಲಿ ಇತ್ತು ಗಾಣ. ಈ ಹುಚ್ಚೋಳೆಣ್ಣೆ ಮುಗಿದೋಯ್ತು, ಅದೇ 16 ವರ್ಷ ಆಯಿತು. ಜೊತೆಗೆ ಈ ತಿಂತಿರೋ ಸನ್ಫ್ಲವರ್ ಬೆಳೀತಲೇ ಇಲ್ಲ ಒಂದು ಬೀಜನೂ. ಎಣ್ಣೆ ಮಾತ್ರ ಲೋಡ್ಗಟ್ಟಲೆ ಬರ್ತೈತೆ. ತಿಂತಿರೋದೆಲ್ಲ ಬರೀ ಡೀಸೆಲ್ ಪೆಟ್ರೋಲ್ ವೇಸ್ಟ್ ಇದೆ. ಲಾಸ್ಟ್ ಅದು ತಂದು 1100 ಡಿಗ್ರಿಲಿ ಕಾಯಿಸಿದ್ರೆ ವೈಟ್ ಆಯಿಲ್ ಆಯ್ತದಂತೆ. ಅದಕ್ಕೆ 2 ಎಸೆನ್ಸ್ ಹಾಕಿದ್ರೆ ಎಣ್ಣೆ ಆಯಿತು. ಅವ್ರ ಪುಣ್ಯ ಹಾಕಿದ್ರು ಸನ್ಫ್ಲವರ್ 3.5 kg ಹಾಕಿದ್ರೆ 1 kg ಎಣ್ಣೆ ಬರ್ತೈತೆ. ಗುದ್ದಾಗಿ ನಿಂತ್ಕೊಂಡ್ರೆ 3.5 kg 4 kg ಹಾಕಬೇಕು ಅಂದ್ರೆ ₹100 400 ಚೀಲ ಆಯ್ತು. ಈಗ ಗೋಲ್ಡ್ವಿನ್ನರು, ಈ ಸಂಚೂರರೆಲ್ಲ ಏನು ಕೋಟ್ಯಾಧಿಪತಿಗಳು ತಂದು ನಿಮಗೆ ಬರೀ ₹100 ಕೊಡ್ತಾರೆ, ₹110 ಕೊಡ್ತಾರೆ. ಏನು ಕೊಡ್ತಾರೆ? ಎಲ್ಲ ತಿಂತಿದ್ದೀರ. ನೀವು ವಿದ್ಯಾವಂತರು, ಬುದ್ಧಿವಂತರು, ಓದ್ತಾರೆಲ್ಲ ಹೇಳಿ, ನೀವು ತಿಂತಿರೋದು ಎಣ್ಣೆ ಎಲ್ಲ ಗಾಣದನ್ನೇ ಉಪಯೋಗಿಸಿ ಹೀಗೆ ಖುದ್ದಾಗಿ ಮಾಡಿಸ್ಕೊಳ್ಳಿ. ಕೊಬ್ಬರಿ ಇರ್ತೈತೆ, ಕಾಯಿ ಇರ್ತದೆ, ಕಡಲೆ ಬೀಜ ಇರ್ತದೆ. ಕಡಲೆ ಬೀಜದ 3.5-3.4 kg ಬೇಕು. ₹150 kg ಐತೆ. ₹500 ಬೀಜಕ್ಕೆ ಆಯಿತು. ಆಡ್ಸಕ್ಕೆ ₹15, ₹550. ಇವ್ನು ₹120 ಕಡಲೆಕಾಯಿ ಎಣ್ಣೆ ಕೊಡ್ತಾನೆ ಅಂತ ತಂತಿಂದ್ರೆ ಬದುಕ್ತಾರೆ ಜನ. ಕಾಯಿಲೆ ಗೊತ್ತಿರೋದೈತಿ. ಇದೆಲ್ಲ ಗೊತ್ತಿದ್ರು ರಾಜಕೀಯದ್ರು ಯಾಕೆ ಅವ್ರೆ ಅಂದ್ರೆ ಅವರವೇ ಫ್ಯಾಕ್ಟ್ರಿ. ಇಲ್ಲಿರೋದು 145 ಕೋಟಿ ಜನ. ನಾವ್ ಹೇಳಿದ್ರೆ ಅವ್ರಿಗೆಲ್ಲ ಎಲ್ಲಿ ತಂದು ಕೊಡೋಣ ಅಂತ ಹೇಳ್ಬಿಟ್ಟು ಕೊಬ್ಬರಿಯಾಗ ₹1,00,000 ಇದ್ದಾರೆ. ಇವರೇನಾದ್ರು ಅವ್ರಿಗೆ ಬ್ಯಾನ್ ಮಾಡಿದ್ರಿ ಒದಗಿಸೋಕ್ಕಾಗಲ್ಲ ಯಾರಿಗೂ ಎಣ್ಣೆನ. ಇಲ್ಲಿ ಕೊಬ್ಬರಿ ಬೆಳೆದ್ರು, ನಾವು ಕೊಬ್ಬರಿ ತಿನ್ನಲ್ಲ. ಉತ್ತರ ಪ್ರದೇಶದವರು, ಹಿಮಾಚಲ ಪ್ರದೇಶ ಅವರೆಲ್ಲ ಪ್ರತಿದಿನ ಜಮ್ಮು ಕಾಶ್ಮೀರದವರು, ನೇಪಾಳದವರು ತಿನ್ನಲೇಬೇಕು. ವಿಪರೀತ ಚಳಿಗಾಲದ ಚಳಿ, ಬೇಸಿಗೆ ಕಾಲದಲ್ಲಿ ಬೇಸಿಗೆ, ಮಳೆಗಾಲದಲ್ಲಿ ಮಳೆಯಲ್ಲಿ ಅವ್ರು ತಿಂದಿರು ಬದುಕಂಗೆಲ್ಲ. ಚಳಿಗಾಲದಲ್ಲಿ -ಡಿಗ್ರಿ -10-20 ಓದಿರ್ಬೋದು. ನೀವು ಸುಮ್ಮನೆ ಪಾಠ ಕೇಳಿ ಮಾಡಿ ನಿಮ್ಗೆ ದೊಡ್ಡ ಫೀಲ್ಡ್ ಇತ್ತು. ಅದರಲ್ಲಿ ಹೆಂಗೆ ಮಾಡ್ಬೋದು, ಸಾವಯವ ಎಲ್ಲ ಮಾಡಿಸ್ಬಿಟ್ಟು ರೈತನ ಅಲ್ಲಿಗೆ ಕರ್ಕೊಂಡು ಹೋಗೋದಾಯಿತು. ನಿಮ್ಗೆ ಅಷ್ಟಾಗಲ ಭೂಮಿ ಇತ್ತು, ಅದು ಮಾಡಿಸಿದ್ರಾಗೋದು ಅಲ್ಲೇ ಒಂದು 10 ಎಕರೆಯಲ್ಲಿ. ಈಗ ಸ್ಟೂಡೆಂಟ್ಸ್ ಎಲ್ಲ 60 ಎಕರೆ ಕೊಟ್ಬಿಟ್ಟು ಮಾಡಿಸಿದ್ರೆ ಏನಂತ ನೋಡ್ರಿ ಅದು ನೋಡ್ರಪ್ಪ. ನಿಮ್ಮ ಸಾಹೇಬ್ರ ಬತ್ತುವ ಬಾಳೆ ಎಷ್ಟು ಬೆಳೆದವ್ರೆ, ನಿಮ್ಮ ವಿಜ್ಞಾನಿಗಳು ಎಷ್ಟು ಚೆನ್ನಾಗಿ ಬೆಳೆದಾರೆ, ರೈತರು ಎಷ್ಟು ಬೆಳೆದಾರೆ, ಎಷ್ಟು ಇಳುವರಿ ತೆಗಿಬೋದು. ಬರ್ಗಿಡಕ್ಕೆ KG ಎಷ್ಟು ಬರ್ಬೋದು? ಹೆಕ್ಟೇರ್ ಲೆಕ್ಕ ಇರಲಿ. ಸುಮ್ಮನೆ ಹೆಕ್ಟೇರಿಗೆ 40 ಟನ್ ಅಂದ್ಬಿಟ್ರಿ, ಇವ್ರಿಗೇನು ಗೊತ್ತಾಗಿಲ್ಲ. ಹೆಕ್ಟೇರ್ಗೆ ಎಷ್ಟು ಸಸಿ ಹಾಕ್ಬೇಕು, 2.5 ಎಕರೆಗೆ ಎಷ್ಟು ಸಸಿ ಬರ್ತದೆ, 40 ಟನ್ ಅಂದ್ರೆ ಎಷ್ಟು KG ಆಯಿತು? 2.5 ಎಕರೆ ಅಂದರೆ 1,500-2,000 ಸಸಿ ಹಾಕ್ಬೇಕು. 40 ಟನ್ ಅಂದ್ರೆ ಎಷ್ಟು KG ಬಂತು? 20 KG ಬಂತು. 20 KG ಬೆಳೆದ್ಬಿಟ್ಟು ₹10 ಕೊಟ್ಟರೆ ₹200 ಕೊಟ್ಟರೆ ಗುಂಡಿ ಹೊಡೆದಲ್ಲಿ 2.5 ಅಡಿ ಗುಂಡಿ ಹೊಡಿ ಅಂತ ಹೇಳಿದೆ. ₹25 ₹30 ಅದಕ್ಕೆ ಗೊಬ್ಬರ ತುಂಬಂದೆ ₹100 ಹಾಕಿ ಖರ್ಚಾಗಿ ₹100 ಬರ್ತದ, ಗಿಡ ಬರೋದೇ ಇಲ್ಲ. ಎಷ್ಟೆಷ್ಟು ಬೆಳೆದ ನಿಮ್ಮ ಸಾಹೇಬರು ಕೇಳಿ ಒಂದ್ಸರಿ ಬಂದಾಗ ಎಷ್ಟು ಬೆಳಿಬೋದು, ಎಷ್ಟು ಮ್ಯಾಕ್ಸಿಮಮ್ ಮಿನಿಮಮ್. ಯಾಕಂದ್ರೆ ವರ್ಲ್ಡ್ ರೆಕಾರ್ಡ್ ಮಾಡಿರ್ತಾರೆ ಪ್ರತಿಯೊಂದು. ಕುಂಬಳಕಾಯಿ 400-500 KG ಬೆಳೆಸ್ತಾರೆ ಒಂದು ಕಾಯ. ಇಲ್ಲಿ ನಮಗೆ ಗೊತ್ತಿಲ್ಲ, 10-20 KG 30 KG ಗೊತ್ತಿರೋದು ನಮಗೆ. ಅವರು ವಿಶೇಷ ತಂತ್ರಜ್ಞಾನ ಮಾಡೋ 500 KG ಬೆಳೀತಾರೆ.
ಬಾಳೆ ಸಾಮಾನ್ಯದ 106 ಕೆಜಿ 150 ಕೆಜಿ ತನಕ ಬೆಳೆದಿರೋರು ಇನ್ನಂತ ಫೋಟೋ ಇದೆ ಅವ್ರದ್ದು. ನಿಮ್ಮವ್ರು ಕೇಳಿ ಸಾಹೇಬ್ರು ಏನು ಹೇಳ್ತಾರೆ. ಎರೆಹುಳ ಉತ್ಪತ್ತಿ ಮಾಡೋಕ್ಕೆ, ಸೂಕ್ಷ್ಮ ಜೀವಾಣು ಉತ್ಪತ್ತಿ ಮಾಡೋಕ್ಕೆ ಏನು ಮಾಡಬೇಕು ಅದು ನೋಡಿ. ನೀವು ಫರ್ಟಿಲೈಸರ್ ಭೂಮಿಗೆ ಬಿದ್ದರೆ, ವಿಷ ಬಿದ್ದರೆ ಪರಿಸರ ಬದುಕ್ತವ, ಪಕ್ಷಿ ಬದುಕ್ತವ, ಸೂಕ್ಷ್ಮಾಣು ಜೀವಾಣು ಬದುಕ್ತವ, ಕಣ್ಣಿ ಕಾಣದವು ಒದ್ದಾಡೋಗಿರ್ತವೆ. ನೀವು ಮೈಕ್ರೋಸ್ಕೋಪ್ ನೋಡಿ ಮಣ್ಣಾಯ್ಕೊಂಡು ನೋಡಿ, ಫರ್ಟಿಲೈಸರ್ ಹಾಕಿದ್ಮೇಲೆ ನೋಡಿ ಅವೇನು ಚಲನೆ ಕಾಣ್ತವ ಇಲ್ವಾ ನೋಡಿ, ಏನಾಯ್ತದೆ ನೋಡಿ. ರೈತರಿಗೆ ಫರ್ಟಿಲೈಸರ್ ಹಾಕಿ ಅಂತ ಅಂದರೆ ಅದಕ್ಕೆ ಬೇರೆ ಸಬ್ಸಿಡಿ ಕೊಡ್ತೀವಿ. ಈ ಸರ್ಕಾರದವರು ಅವಕ್ಕೆ ಏನು ಕೊಡಬಾರ್ದು ಸಬ್ಸಿಡಿನ. 1,00,000 ಕೋಟಿ 80,000 ಕೋಟಿ ಸಬ್ಸಿಡಿ ಕೊಡ್ತಾರೆ ಫರ್ಟಿಲೈಸರ್ಗೆ. ಎಲ್ಲ ಅವರು ದೊಡ್ಡ ದೊಡ್ಡವರು, ಅವ್ರು ಬಾಂಬತ್ತಿರು ಮಂತ್ರಿಗಳು ಮಹತ್ವದವರು ಅವರೇ ಫ್ಯಾಕ್ಟ್ರಿ. ಸಣ್ಣ ಪುಟ್ಟವ್ರು ಯಾರೂ ಮಾಡಿಲ್ಲ. ಮದ್ರಾಸ್ ಫರ್ಟಿಲೈಸರ್ ಆಗಲಿ, ಮಂಗಳೂರು ಫರ್ಟಿಲೈಸರ್, ಕೆಮಿಕಲ್ ಅಂಡ್ ಫರ್ಟಿಲೈಸರ್ ಎಲ್ಲ ದೊಡ್ಡವರವೇ. 35,000 ಕೋಟಿ 40,000 ಕೋಟಿನೂ ಕೊಟ್ಟಾರೆ. ಯೂರಿಯಾಕ್ಕೆ ಎಷ್ಟೇ ಕೊಟ್ಟಾರೆ. ಏನು ಕೊಡೋದು ಬೇಡ. ರೈತರಿಗೆ ಒಂದು ಬೆಂಬಲ ಬೆಲೆ ಕೊಟ್ಬಿಟ್ಟು ಬ್ಯಾಕ್ವರ್ಡಪ್ಪ ನೀವು ಸಾವಯವದಲ್ಲಿ ಬೆಳೆದ್ರೆ ಎಷ್ಟು ಕೊಡ್ತೀನಿ, ಈ ಫರ್ಟಿಲೈಸರ್ ಹಾಕಿದ್ರೆ ಇಷ್ಟು ಕೊಡ್ತೀನಿ ಅಂತ ಅಂದ್ಬಿಟ್ರೆ ಅವ್ರು ಬೆಳ್ಕೊಂಬಂದು ತಂದು ಕೊಡ್ತಾರೆ. ಎಷ್ಟು ಬೇಕಾದ್ರು ಅವ್ರು ಬೆಳೆದ ಬೆಲೆ ಕೊಡಲ್ಲ, ಅದನ್ನ ಸಂಸ್ಕರಣೆ ಮಾಡಲ್ಲ, ಬೀದಿಗೆ ಸಕ್ತಾರೆ. ಟಮಾಟೊ ಇಲ್ದಾಗ 100 ರೂಪಾಯಿ, ಬೆಳೆದಾಗ 3 ರೂಪಾಯಿ. ಇದೆಲ್ಲ ಈ ಕಂಪ್ನಿಯವ್ರು ಇದ್ದೇ ಇರ್ತಾರೆ. ಅವು ಏನಾದ್ರು ಜಾಮು ಜಲ್ದಿ ಮಾಡ್ಬೇಕು, 3 ರೂಪಾಯಿ ಇದ್ದಾಗ ತಗೊಂಡು ಮಾಡಿದ್ರೆ ಆಯ್ತು. ಒಂದು 10 ರೂಪಾಯಿ ಕೊಟ್ಬಿಟ್ಟು ಕನೇರಿ ಮಟ್ಟದ ಟಮಾಟೊ ಯಾವತ್ತು 40 ರೂಪಾಯಿ. ಇವತ್ತು 3 ರೂಪಾಯಿ ಇದ್ರು 40 ರೂಪಾಯಿ, 100 ರೂಪಾಯಿ ಇದ್ರು 40 ರೂಪಾಯಿ. ಅವ್ರು ಒಪ್ಪಂದ ಮಾಡ್ಕೊಂಡ್ರೆ ಲಕ್ಷಾಂತರ ರೈತರಿಗೆ. ನೀನು ಬೆಳ್ಕೊಡ್ಬೇಕನಪ್ಪ, ಸಾವಯವದಲ್ಲೇ ಬೆಳ್ಕೊಡ್ಬೇಕು. ನಾವು ಬಂದು ಪರೀಕ್ಷೆ ಮಾಡಿದಾಗ ಏನಾದ್ರು ಫೇಲ್ ಆದರೆ ಎಲ್ಲ ದುಡ್ಡು ಕಟ್ಟಬೇಕು ಅಂತ ಹೇಳಿರ್ತಾರೆ. ಅವನು ಸಾವಯವದಲ್ಲೇ ಬೆಳಿತಾನೆ, ದನ ಮಡಿಕೊಂಡೇ ಬೆಳಿತಾನೆ, ಗೋಪುರ ಹಾಕಿ ಬೆಳಿತಾನೆ. ಅವನಿಗೆ 40 ರೂಪಾಯಿ ಆರಾಮಾದ ರೇಟ್ ಸಿಗ್ತದೆ. ಅವನಿಗೆ ಬೆಳೆ ಬಿದ್ದೋಯ್ತು ಅನ್ನೋದು ಇಲ್ಲ, ಬೆಳೆ ಹೋಯ್ತು ಅನ್ನೋದು ಇಲ್ಲ. 1 ಎಕರೆಯಲ್ಲಿ 106 ಥರ ಬೆಳೆ ಬೆಳೆದವ್ರ ಸ್ವಾಮಿಗಳು ಅವ್ರು ನಮ್ಮ ಕರ್ನಾಟಕದವರು. 1 ಎಕರೆಯಲ್ಲಿ 135 ಥರ ವೆರೈಟಿ ಬೆಳೆದವ್ರೆ. ಏನೇನು ಬೆಳಿಬೋದು, ಏನೆಲ್ಲ ಬೆಳಿಬೋದು ಅಂತ ಹೇಳ್ಬಿಟ್ಟು. ಒಂದು ತಿಂಗಳಿಗೆ 1 ಎಕರೆಯಲ್ಲಿ 1 ಲಕ್ಷ ಆದಾಯ ಬರಂಗಿದೆ ಸಾವಯವ ಕೃಷಿ, 0 ಇನ್ವೆಸ್ಟ್ಮೆಂಟ್. ಅಲ್ಲಲ್ಲ, ಇವರು ಯಾರು ಹೇಳ್ತಾರಪ್ಪ 10 ಕ್ವಿಂಟಲ್ 50 ಲಕ್ಷ ದುಡಿಬೋದು ಅಂತ ಹೇಳ್ತಾರಲ್ಲ ಯಾರೋನು ಫ್ರೀಡಮ್ ಆಫರು. ನನ್ನ ಮಕ್ಕಳಿಗೆ ಬರ 5 ಎಕರೆ ಕೊಟ್ಬಿಡ್ತೀನಿ, ನಮ್ಗೆ ಒಂದು 10 ಲಕ್ಷ ಕೊಟ್ಬಿಟ್ಟು ಬೆಳಿ ಸುಮ್ಮನೆ ಸುಳ್ಳು. ಅವ್ರಿಗೆ ಫ್ರೀಡಮ್ ಆಫ್ ಸೇರಲಿ ಅಂತ ಹೇಳ್ತಾರೆ. ಅವ್ರ ಮಾತು ಯಾರು ಕೇಳಬೇಡಿ. ಅವನು ಹೇಳ್ತಾನೆ ಬೆಳೆಯ ಪ್ರಾಡಕ್ಟ್ ಮಾಡಿ ಮೀನು ಸಾಕಿ, ಜೇನು ಸಾಕಿ, ಕೋಳಿ ಸಾಕಿ, ಹಂದಿ ಸಾಕಿ ಅಂತ ಹೇಳ್ತಾನೆ 10 ಕ್ವಿಂಟಲ್. ಅವ್ರು ಬಿಡಿ, ನೀವು ಓದೋದು ಓದಿ ವಿದ್ಯಾಭ್ಯಾಸ ಮಾಡಿ, ನೀವು ರೈತರಾದರೆ ಸಾವಯವನೇ ಮಾಡಿ. ಇಲ್ಲದೆ ನಿಮ್ಮ ಭೂಮಿ ಮುಗೀತು ಕತೆ ಅದರದು. ನೀವು ಎಷ್ಟೇ ಫರ್ಟಿಲೈಸರ್ ಲೋಡ್ಗಟ್ಟಲೆ ಸುರಿದು ಒಂದು ಹುಲ್ಲು ಹುಟ್ಟಲ್ಲ, ಸದೈತೈತೆ. ಸಾವಯವನೇ ಮಾಡಿ, ನಾಟಿ ಹಸನೇ ಬಳಸಿ, ಸಾವಯವ ಉತ್ಪನ್ನನೇ ತಿನ್ನೋದು ಮಾಡ್ಕೊಳ್ಳಿ. ಒಂದು ದಿವಸಕ್ಕೆ ಪರ್ ಡೇ ಆಲ್ ಓವರ್ ಇಂಡಿಯಾ, ವರ್ಲ್ಡ್ ಬೇಡ, ಪರ್ ಡೇ ಇಂಡಿಯಾದಲ್ಲಿ ಎಷ್ಟು 1000 ಜನ ಕ್ಯಾನ್ಸರ್ ಪೇಷಂಟ್ ಉತ್ಪತ್ತಿ ಆಯ್ತಾರೆ. ಇಡೀ ವಿಶ್ವದಲ್ಲಿ ಕಾರಣ ಯಾಕೆ ಅಂತ ಶುಗರ್ ಪೇಷಂಟು ನಮ್ಮ ದೇಶದವ್ರಿಗೆ ಜಾಸ್ತಿ. ಕೋಟಿಗಟ್ಟಲೆ ಇರೋದು ಕ್ಯಾನ್ಸರ್ ಪೇಷಂಟು, ಶುಗರ್ ಪೇಷಂಟ್. ಕ್ಯಾನ್ಸರ್ನ ಹೋಗ್ಸಕ್ಕೆ ಆಗಲ್ಲ ಬಂದರೆ ಅಂತ ಸಾವಯವದಲ್ಲಿ ನಮ್ಮ ನಾಡಿ ಹಸಿಂದ ಕ್ಯಾನ್ಸರ್ ಹೋಗಿಸ್ತಾರೆ. ಈ ಕನ್ನಡಿ ಮಟ್ಟದ ಅದರ ಟ್ರೀಟ್ಮೆಂಟು ಈ ಮನೆಯಿಂದ ಸ್ಟಾರ್ಟ್ ಮಾಡೋರೆ. ಯಾವುದೇ ಥರದ ಕ್ಯಾನ್ಸರ್ ಇದ್ರೂ ಹೋಗಿಸ್ತಾರೆ ಅವರು. ಸ್ವಲ್ಪ ನಮ್ಮಲ್ಲೇ ಅವೇ ಗಿಡಗಳು ಅವ್ನ ಹಾಕೊಳ್ಳೋರಿಲ್ಲ, ಹಣ್ಣು ತಿನ್ನೋರಿಲ್ಲ. ನಮ್ಮನೇಲಿ ಲಕ್ಷ್ಮಣ ಫಲ ಕೊಟ್ಟು ಹುಳಿ ಅಂತ ಆರೋಗ್ಯ ಅಂದರೆ ಮಳೆಯಲ್ಲಿ ಹತ್ತಿ ತಿಂದಂಗೆ ಆಯ್ತದೆ. ಹುಳಿ ಈ ವಾರ ಚೆನ್ನಾಗಿದೆ. ಸಕ್ಕರೆ ವಿಷ, ಬಿಳಿ ವಿಷ, ಸಕ್ಕರೆ, ಪಾಲಿಸಕ್ಕಿ ವಿಷ, ಸೋಡಾ ವಿಷ, ಬಿಳಿ ಉಪ್ಪು ವಿಷ, ಎಣ್ಣೆ ವಿಷ. ಇವನ್ನ ಆದಷ್ಟು ಸಾಧ್ಯವಾದಷ್ಟು ಇವನ್ನೆಲ್ಲ ಇವಕ್ಕೆ ಬದಲಿ ಐತೆ. ಎಣ್ಣೆ ಬದಲಿಗೆ ಗಾಣೆಣ್ಣೆ ತಗೊಳ್ಳಿ, ಉಪ್ಪು ಬದಲಿಗೆ ಸೈಂಧವ ಲವಣ ತಗೊಳ್ಳಿ, ಸಕ್ಕರೆ ಬದಲಿಗೆ ಸಾವಯವ ಬೆಲ್ಲ ತಗೊಳ್ಳಿ. ಸೋಡಾ ಬೇಡವೇ ಬೇಡ. ನೀನೆ ಮಂಡಿನೋ ನಂದೇನೋ ತೊಂದರೆ ಬಿಡ್ರಿ. ಒಂದು ಬದಲಾವಣೆಗೆ ನೋವು ಬರಬಾರ್ದು ಅಂತಾರು. ನಂದು ಏನೋ ಬೇರೆ ತೊಂದರೆ ಆಗಿರೋದು ಬಿಡೋದು, ಆರೋಗ್ಯ ತೊಂದರೆ. ಈಗ ಎಲ್ಲಿ ಬಂದ ಸ್ಥಿತಿ ಅಂದ್ರೆ, ಹೈಕೋರ್ಟ್ ಜಡ್ಜ್ ಒಬ್ರು ಮೊನ್ನೆ ದಿನ ಹೇಳಿದ್ರು, ಮುಂದೆ ಭೂಮಿ ಉಳಿಯಲ್ಲ ಪೂರ್ತಿ. ಅಲ್ಲಲ್ಲ, ಭೂಮಿ ಉಳಿಯೋದು ಬೇರೆ. ಹೈಕೋರ್ಟ್ ಜಡ್ಜ್ ಮೊನ್ನೆ ಒಬ್ರಿಗೆ ಹೇಳಿದ್ರು, ಲಾಯರ್ ಇದ್ದ ನಮ್ಮಪ್ಪ ಏನು ಕೊಡ್ಲಿಲ್ಲ ಅಂದ್ರು. ಏನು ಕೊಡ್ಲಿಲ್ಲ ಅಂತ ಹೇಳ್ಬಿಟ್ರಿ ಕಣ್ರಿ, ಇಷ್ಟುದ್ದ ನಿನ್ ಕೊಟ್ಟನಲ್ರಿ. ನಾನು ಕಂಡಂಗೆ
ಒಂದೇ ಒಂದು IVF ಸೆಂಟರ್ ಇತ್ತು, ಇವತ್ತು ರೋಡಲ್ಲಿ IVF ಸೆಂಟರ್ ಇದೆ. ನೀವು ನೋಡ್ರಿ, ಹೀರೋ ಇದ್ದಂಗಿದ್ದಿ, ಎಲ್ಲ ಚೆನ್ನಾಗಿದೆ, ಕೈಕಲ್ಲೆಲ್ಲ ಗಟ್ಟಿಯಾಗಿದೆ. ಹೋಗಿ ಅಂತೀರ, ಜಿಮ್ ಮಾಡ್ತಿ, ಮಕ್ಳು ಯಾತ್ರೆ ಆಯ್ತಿಲ್ಲ ಅಂತ ಹೇಳ್ಬಿಟ್ಟು ಹೋಗಿದ್ರು ಅವರು. ಆ ಸ್ಥಿತಿಗೆ ಬಂದಿದ್ದೀರಾ ನೀವು ಅಂತ. ನಮ್ಮಪ್ಪೇನು ಕೊಟ್ಟಿಲ್ಲ ಅಂತ ಅವತ್ತು ನಿಮ್ಮಪ್ಪ ಸದೃಢವಾಗಿರುತ್ತೆ, ನಿನ್ನ ಇಷ್ಟದ ಬಿಟ್ಟನೆ ಲಾಯರ್ ಆಗಿ ನಿಂತಿದ್ದೀರಾ, ಏನು ಕೊಟ್ಟಿಲ್ಲ ಅಂತ ಹೇಳ್ತಿದ್ರು ಬೈದವರು. ಜಡ್ಜು ಜರ್ಸಿ 90% ಮಕ್ಕಳಾಗ್ದಲೇ ಇರೋ ಕಾರಣನೇ HF ಜರ್ಸಿ ಈ ಎಣ್ಣೆದು ಹೀರೋಯಿನ್ ಸರ್ ಯಾರೇ ಜನ ಈ ಎಣ್ಣೆ ಐತಲ್ಲಪ್ಪ, ಏನು ಮಾಡೋರೆ ಈ ಎಣ್ಣೆ ಇರೋದು ಇಡೀ ದೇಶದ ಜನನ ಅನಾರೋಗ್ಯಕ್ಕೆ ತಳ್ತದೆ. ಅಂದ್ರೆ ನಿಧಾನ ವಿಷ, ಒಂದೇ ದಿನ ತೆಳ್ಳಲ್ಲ ಅದು. ಈ ಹಾಕ್ತಿರೋ ಕೆಮಿಕಲ್ಗಳು ಸ್ಟ್ರೀಟ್ ಅಲ್ಲಿ ತಿನ್ಬೇಡಿ ಯಾವ್ದೋ ಫುಡ್ಗಳ, ಆದ್ರೆ ಮಾಡ್ಕೊಂತೀನಿ, ಇಲ್ಲ ಸಾವ್ಯಾವ್ದು ಅಂತ ಗೊತ್ತಾದ್ರೆ ಬಿಸಿತೀನಿ. ಅಲ್ಲಲ್ಲ, ಒಬ್ರು ತಿನ್ನಲ್ಲ, ಚೆನ್ನಾಗಿರ್ರಿ. ಯಾಕೆಂದ್ರೆ ನೀವೆಲ್ಲ ಯುವಕರು 16 ವರ್ಷ ಬಾಳ್ಬೇಕು, ನೀವು ಮಕ್ಕಳು ಮರಿ ಆಗ್ಬೇಕು, ನೀವು ತಾತ ಅಜ್ಜಿ ಎಲ್ಲ ಆಗ್ಬೇಕಲ್ಲಪ್ಪ, ಆರೋಗ್ಯವಾಗಿರ್ಬೇಕಲ್ರಯ್ಯ. ಈಗೇನು ಅಲ್ಲಿ JKVK ಇದ್ದೀರಾ, ವಿಜ್ಞಾನಿಗಳಾಗಬೇಕು ಅಂತ ಬಂದಿದ್ದೀರಾ. ನೀವು ಫರ್ಟಿಲೈಸರ್ ಮಾಹಿತಿನೇ ಕೊಟ್ಟರೆ ನೀವು 1000 ಜನ ಉತ್ಪತ್ತಿ ಆಯ್ತೀರ ವರ್ಷಕ್ಕೆ. 1000 ಜನನು ಈಗ ಲಕ್ಷಣಕ್ಕೆ ಇದೇ ಥರದ್ದು ಹೇಳ್ಕೊಂಬಂದ್ರೆ ಭೂಮಿಯಲ್ಲಿ ಬರುತ್ತದಪ್ಪ. ಅದ್ರ ಸಾಧಕ ಬಾಧಕ ನೋಡಿ, ಒಂದು ಅರ್ಧ ಎಕರೆಯಲ್ಲಿ ಸಾವಯವ ಮಾಡಿ, ಅರ್ಧ ಎಕರೆಯಲ್ಲಿ ನೀವು ಗೊತ್ತಿರೋ ಫರ್ಟಿಲೈಸರ್ ಬಳಸಿ ಯಾವ್ದು ಚೆನ್ನಾಗೈತೆ ಅಂತ ನೋಡಿ. ಈ ರೌಂಡ್ ಅಪ್, ಈ ಕಳೆನಾಶಕ್ಕೆ ಹೊಡೀರಿ ರೌಂಡ್ ಅಪ್. ಅದ್ರಲ್ಲಿ ನಡೆದ್ರೆ ಮಕ್ಕಳಾಗಲ್ಲ, ಕ್ಯಾನ್ಸರ್ ಬರ್ತೈತೆ. ಯಾರ ಬರೀ ಕಾಲಲ್ಲಿ ಓಡಾಡಿದ್ರೆ ಮುಗ್ದಾಕತೆ ಅವನು, ಅದನ್ನ ಬಳಸಂಗೇ ಇಲ್ಲ. ಬೇರೆ ದೇಶದಾಗ ಬ್ಯಾನ್ ಮಾಡಿದ್ರೆ ಅಮೆರಿಕದಾಗ ಕಂಡುಹಿಡಿದು ಬಿಲ್ ಗೇಟ್ಸ್ ಕಂಪನಿ ಅವನು ಪೂರ್ತಿ ಪ್ರಪಂಚದ ಒಡೆದನ ಆಹಾರದ್ದು ನನ್ನ ಮುಟ್ಟಿಲಿ ಇರಬೇಕು ಅಂತ ಹೇಳ್ಬಿಟ್ಟು ಕೊಟ್ಟಾನೆ. ಇದೆಲ್ಲ ಬಡ್ ಭೂಮಿ ಆದಾಗ ಎಲ್ಲಿ ಹೋಯ್ತಾರೆ, ಎಲ್ಲಿಂದ ಜನಲೋಕಕ್ಕೆ ಹೋಯ್ತಾರೆ ತರಕ್ಕೆ. ಅವನು ಮಾಡ್ತಿರೋದು ಅಮೆರಿಕ ಭೂಪ್ರದೇಶ ಅಂದ್ರೆ ಪ್ರಪಂಚ ದೊಡ್ಡ ಭೂಪ್ರದೇಶ ಅದು. ಒಂದು ಕಡೆ ಚಳಿ, ಒಂದು ಕಡೆ ಬಿಸಿಲು, ಒಂದು ಕಡೆ ಮಳೆ. ಈ ಒಂದೊಂದು ರಾಜ್ಯಕ್ಕೆ 1000 ಕಿಲೋಮೀಟರ್ ದೂರ ಐತೆ. 2000 ಕಿಲೋಮೀಟರ್ ಹೋದ್ರೆ ನಮ್ಮ ಡೆಲ್ಲಿಯಿಂದ ಬೆಂಗಳೂರಿಗೆ ಬರ್ತೀವಿ, ಬೆಂಗಳೂರಿಂದ ಡೆಲ್ಲಿಗೆ ಹೋಯ್ತು ನಮ್ಮ ಭೂಪ್ರದೇಶ. ಇಷ್ಟೇ, ನಮ್ದು 10 ಪಟ್ಟು ಐತೆ ಅಮೆರಿಕ. ಇರೋದು 30 ಕೋಟಿ ಜನ, ಅದರಲ್ಲಿ 3 ಕೋಟಿ ನಮ್ಮ ದೇಶದವರು. ಪ್ರಪಂಚದವ್ರು ಎಲ್ಲ ಹೋಗಿ ಅಮೆರಿಕ ಆಗಿರೋದು. ಅಮೆರಿಕದವರು ಅಂತ ಯಾರೂ ಇಲ್ಲ, ಖಾಲಿ ಜಾಗ ಇತ್ತು, ಒಬ್ಬೊಬ್ಬರೇ ಹೋದ್ರು. ಈ ವಿಷ ಹೊಡೆದು ಏನಾಯ್ತಂದ್ರೆ ಆಸ್ಟ್ರೇಲಿಯಾದಲ್ಲಿ ಭೂಭಾಗ, ದೊಡ್ಡ ಭೂಭಾಗ ಪೂರ್ತಿ ಖಾಲಿ ಬಿಟ್ಟಾರೆ. ಸಮುದ್ರ ತೀರದಲ್ಲಿ ಇರೋದೇ 3 ಕೋಟಿ ಜನ, ಬಾಕಿದು ಲಕ್ಷ ಕೋಟಿ ಎಕರೆ ಖಾಲಿ ಬಿಟ್ಬಿಟ್ಟು ಅದು ಒಬ್ಬರೂ ಇಲ್ಲ ಅಲ್ಲಿ. ಆ ಸ್ಥಿತಿಯಲ್ಲಿ ಬಂದು ಮರುಭೂಮಿ ಅದು ಏನೂ ಇಲ್ಲ. ಐಸ್ಲ್ಯಾಂಡ್ ಅಲ್ಲಿ 24 ಗಂಟೆಗೆ ಇಷ್ಟಕ್ಕಿಂತ ಬೆಳಕು ಸೂರ್ಯ. ಎಲ್ಲೋ 12ರಿಂದ 12:30 ಮಾತ್ರ ಒಂದು ಸ್ವಲ್ಪ ಮಂಕಾಯ್ತಾನಂತೆ. 24 ಗಂಟೆ ಸೂರ್ಯ ನೋಡ್ರಪ್ಪ. ಈ ಬಂದಲ್ಲಿ ತಿರ್ಗ ಪ್ರೊಫೆಸರ್ ಕೇಳ್ಕೊಳ್ಳಿ.